ಗ್ಯಾಸ್ಟ್ರಿಕ್ ತುಂಬ ಬಂದವರಿಗೆಲ್ಲ ಕ್ಯಾನ್ಸರೇ ಇರುತ್ತೆ ಅಂತಲ್ಲ, ಬಟ್ ಚಿಕ್ಕದು ಒಂದು ಸ್ವಲ್ಪ ಗ್ಯಾಸ್ಟ್ರಿಕ್ ಬಂದಾಗ ಸ್ಕ್ಯಾನ್ ಮಾಡಿಸಿ ಅಂತ ಹೇಳ್ತಲ್ಲ. ಏನೇ ತೊಂದರೆ ಇದೆ, ನಮ್ಮ ಬಾಡಿ ಸಿಸ್ಟಮ್ ಚೇಂಜ್ ಆಗ್ತಾಯಿದೆ ಅಂತ ಅನಿಸ್ತಾ ಇದೆ, ವೆಯ್ಟ್ ಲಾಸ್ ಆಗ್ತಾಯಿದೆ, ಪೇಯ್ನ್ ಬರ್ತಾಯಿದೆ, ಹೊಟ್ಟೆ ಉಬ್ಬರ ಬರ್ತಾಯಿದೆ, ನನಗೆ 2-3 ತಿಂಗಳ ಇಂಪ್ರೂವ್ಮೆಂಟ್ ಕಾಣ್ತಾಯಿಲ್ಲ, ಏನೋ ತೊಂದರೆ ಇದೆ, ಟೆಸ್ಟ್ ಮಾಡಿಸ್ಕೊಳೋದು ಮಾತ್ರ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬಿಟ್ಟು ಅಂತ ಹೇಳ್ತೀವಿ. ಮೊದಲನೇ ಹಂತ ಅಂತ ಹೇಳ್ತೀವಲ್ಲ, ಇದರಲ್ಲಿ 1ನೇ ಸ್ಟೇಜು 2ನೇ ಸ್ಟೇಜು ಕಾಣೋದು ತುಂಬ ಕಡಿಮೆ. ಭಾಳ ಜನಕ್ಕೆ ನಾವು 3ನೇ ಸ್ಟೇಜು ಇಲ್ಲ 4ನೇ ಸ್ಟೇಜಲ್ಲಿ ನೋಡೋದು ಸಾಧ್ಯತೆ ತುಂಬ ಹೆಚ್ಚು. ಆಮೇಲೆ ಸರ್ಜರಿ ಮಾಡಿದ್ಮೇಲೆ ಜಠರ ಏನಿರುತ್ತೆ ಅದು ಸೈಜ್ ಕಡಿಮೆ ಆಗುತ್ತೆ. ಗ್ಯಾಸ್ಟ್ರಿಕ್ ಅಂದರೆ ಲೈಕ್ ಸರ್ಜರಿ ಪಾರ್ಟೇ ತೆಗೆದುಬಿಡ್ತಾರೆ. ಈ ಸ್ಟಮಕ್ ಕ್ಯಾನ್ಸರ್ ಇದು ಪುರುಷರಲ್ಲೇ ತುಂಬ ಕಾಮನ್ ಆಗಿ ಹೇಳ್ತೀವಿ, ಆಲ್ಮೋಸ್ಟ್ 3 times ಮೋರ್ ಕಾಮನ್ ಅಂತ ಹೇಳ್ತೀವಿ. ಈ ಆಪರೇಷನ್ ಆದಮೇಲೆ ಅದು ಸೈಡ್ ಎಫೆಕ್ಟ್ ಏನಾದರೂ ಮಾಡುತ್ತಾ? ಸೈಡ್ ಎಫೆಕ್ಟ್ ತುಂಬ ಕಡಿಮೆ. ಸರ್ಜರಿಯಿಂದ ನಾವು ಇಮಿಡಿಯೇಟ್ ಆಪ್ರೇಷನ್ ಮಾಡೋದಕ್ಕಿಂತ ಈಗೆಲ್ಲ ಟೆಕ್ನಾಲಜಿ ತುಂಬ ಅಡ್ವಾನ್ಸ್ ಆಗಿದೆ. ರೋಬೋಟಿಕ್ ಸರ್ಜರಿ, ಲ್ಯಾಪ್ರೋಸ್ಕೋಪಿಕ್ ಅಂತ ಹೇಳ್ತೀವಿ. ಪಕ್ಕದ ಆರ್ಗನ್ಗೆ ಅಷ್ಟು ಡ್ಯಾಮೇಜ್ ಆಗದಾಗ ಈಸಿಯಾಗಿ ಸರ್ಜನ್ಸ್ ಎಲ್ಲ ಟ್ರೈನಿಂಗ್ ಎಲ್ಲ ಮೊದಲಿಗೆಲ್ಲ ಬೆಟ್ರ್ ಇದೆ. ವಿಜಯ ಕರ್ನಾಟಕ ವೀಕ್ಷಕರಿಗೆ ನಮಸ್ತೆ. ನಾನು ರಕ್ಷಾ ಕೋಟ್ಯಾನ್. ಹಿಂದೆ ಎಲ್ಲ ಕ್ಯಾನ್ಸರ್ ಅನ್ನುವಂಥದ್ದು ಅಪರೂಪದ ಕಾಯಿಲೆ ಆಗಿತ್ತು. ಆದರೆ ಇವಾಗ ಕ್ಯಾನ್ಸರ್ ಕೂಡ ಕಾಮನ್ ಆಗಿಬಿಟ್ಟಿದೆ. ನಮ್ಮ ಜೀವನ ಶೈಲಿ ಆಗಿರ್ಬೋದು ಅಥವಾ ಇನ್ನಿತರ ಕಾರಣಗಳಿಂದಾಗಿ ಕ್ಯಾನ್ಸರ್ ಹೆಚ್ಚಾಗ್ತಾನೆ ಹೋಗ್ತಾ ಇದೆ. ಅದರಲ್ಲೂ ಕೂಡ ಈ ಹೊಟ್ಟೆಯ ಕ್ಯಾನ್ಸರ್, ಇದನ್ನು ನಾವು ಗ್ಯಾಸ್ಟ್ರಿಕ್ ಕ್ಯಾನ್ಸರ್ ಅಂತ ಕೂಡ ಕರಿತೇವೆ. ಇದು ಹೆಚ್ಚಾಗ್ತಾ ಇರುವಂತಹ ಕ್ಯಾನ್ಸರ್ಗಳ ಪೈಕಿ ನಮ್ಮ ಪ್ರಪಂಚದಲ್ಲಿ 5ನೇ ಸ್ಥಾನದಲ್ಲಿದೆಯಂತೆ. ಹಾಗಿದ್ರೆ ಈ ಹೊಟ್ಟೆಯ ಕ್ಯಾನ್ಸರ್ ಬರೋದಕ್ಕೆ ಕಾರಣ ಏನು? ಇದಕ್ಕೆ ಚಿಕಿತ್ಸೆ ಯಾವ ರೀತಿಯಾಗಿರುತ್ತೆ? ಹಾಗೆಯೇ ಮುನ್ನೆಚ್ಚರಿಕಾ ಕ್ರಮವನ್ನು ಹೇಗೆ ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಹಂಚಿಕೊಳ್ಳೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಸತೀಶ್ ಸಿಟಿ, ಸೀನಿಯರ್ ಕನ್ಸಲ್ಟೆಂಟ್ ಮೆಡಿಕಲ್ ಆನ್ಕಾಲಜಿ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಡಾಕ್ಟರ್, ಇವಾಗ ಕ್ಯಾನ್ಸರ್ ಅನ್ನುವಂಥದ್ದು ಕಾಮನ್ ಆಗಿಬಿಟ್ಟಿದೆ. ಅದರಲ್ಲೂ ಕೂಡ ಹೇಳಿದಾಗೆ ಈ ಹೊಟ್ಟೆಯ ಕ್ಯಾನ್ಸರ್ ಏನಿದೆ ಇದು ಕೂಡ ಇವಾಗ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಾ ಹೋಗ್ತಾ ಇದೆ. ಅಂದರೆ ಈ ಕಾಯಿಲೆಗೆ ತುತ್ತಾಗ್ತಿರೋರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಸೊ ಈ ಹೊಟ್ಟೆಯ ಕ್ಯಾನ್ಸರ್ ಅಂದರೆ ಏನು ಡಾಕ್ಟರ್? ಇದು ಬರೋದಕ್ಕೆ ಯಾವೆಲ್ಲ ಅಂಶಗಳು ಕಾರಣ ಆಗುತ್ತೆ? ಹೊಟ್ಟೆ ಕ್ಯಾನ್ಸರ್ ಅಂತ ಅಂದರೆ ನಾವು ಸರ್ವಸಾಮಾನ್ಯ ನಾವು ಪೂರ್ತಿ ಹೊಟ್ಟೆಯಲ್ಲಿ ಸುಮಾರು ಅಂಗಗಳಿದ್ದಾವೆ. ನಾವು ತುಂಬ ಕಾನ್ಸಂಟ್ರೇಟ್ ನಾವು ಹೇಳೋದು ಸ್ಟಮಕ್ ಕ್ಯಾನ್ಸರ್ ಅಂತ ಹೇಳ್ತೀವಿ. ಇದು ತುಂಬ ಇಂಪಾರ್ಟೆಂಟ್ ಪ್ರಾಬ್ಲಮ್ ಇದೆ. ಪ್ರಪಂಚದಲ್ಲಿ ಅದು 5ನೇ ಸ್ಥಾನದಲ್ಲಿದೆ. ಅಷ್ಟು ಕಾಮನ್ ಇರೋದು ಸ್ಟಮಕ್ ಕ್ಯಾನ್ಸರ್ ಇಲ್ಲ ಜಠರ ಕ್ಯಾನ್ಸರ್ ಅಂತ ಹೇಳ್ತೀವಿ. ಇದು ಯಾವುದೇ ಅಂಗದಲ್ಲಿ ತುಂಬ ಗ್ರೋತ್ ಅಂದರೆ ಗಡ್ಡೆ ಥರ ಆಗಲಿ ಅಲ್ಸರ್ ಥರ ಆಗಿ ಇದು ತುಂಬ ಬೆಳ್ಕೊಂಡು ಅಕ್ಕಪಕ್ಕ ಅಂಗಗಳನ್ನೆಲ್ಲ ಡ್ಯಾಮೇಜ್ ಮಾಡಿಕೊಂಡು ಸ್ಪ್ರೆಡ್ ಹಾಕ್ಕೊಂಡು ತೊಂದರೆ ಕೊಡುತ್ತೆ. ಆರ್ಗನ್ನ ಫಂಕ್ಷನ್ನ ಡ್ಯಾಮೇಜ್ ಮಾಡಿಕೊಂಡು ತೊಂದರೆ, ಇದು ಕ್ಯಾನ್ಸರ್ ಅಂತ ಹೇಳ್ತೀವಿ ನಾವು. ಇದು ಸುಮಾರು ಬಾಡಿಯಲ್ಲಿ ವೆರೈಟಿ ಆಫ್ ಕ್ಯಾನ್ಸರ್ ಇದೆ. ಈ ಸ್ಟಮಕ್ ಕ್ಯಾನ್ಸರ್ಗೆ ಕಾರಣ ಏನಕ್ಕಪ್ಪ ಅಂತಂತಂದರೆ, ಒಂದು ನಮಗೆ ಹ್ಯಾಬಿಟ್ಸ್ ಅಂತ ಹೇಳ್ತೀವಿ, ಲೈಫ್ ಸ್ಟೈಲ್ ಅಂತ ಹೇಳ್ತೀವಿ. ಹ್ಯಾಬಿಟ್ಸ್ ಅಂತಂದರೆ ಧೂಮಪಾನ, ಮದ್ಯಪಾನ ಸೇವನೆ ಅಂತ ಹೇಳ್ತೀವಿ. ಇದು ಕಾಮನ್ ರಿಸ್ಕ್ ಫ್ಯಾಕ್ಟರ್ ಅಂತ ಹೇಳ್ತೀವಿ. ಆ್ಯಸ್ ಎ ಏಜಿಂಗ್ ಇದು ತುಂಬ ನಮಗೇನಂದರೆ 50 ವರ್ಷ ನಂತರ ಅವ್ರಿಗೆ ತುಂಬ ಕಾಮನಾಗಿ ಕಾಣ್ತೀವಿ ಈ ಸ್ಟಮಕ್ ಕ್ಯಾನ್ಸರು. ಮತ್ತು ಹಾಗೆ ಈಗ ಚಿಕ್ಕ ವಯಸ್ಸಲ್ಲೂ ಕಾಣ್ಬೋದು, ಬರೀ 50 ವರ್ಷದವರೆಗೆ ಸೀಮಿತವಾಗಿ ಇರಬೇಕು ಅಂತೇನಿಲ್ಲ. ಮತ್ತು ಇನ್ನೊಂದು ನಮಗೆ ಲೈಫ್ ಸ್ಟೈಲ್, ಫುಡ್ಡು, ಇದೇನೋ ನಾವು ಯಾವ ಥರ ಡಯಟ್ ತೊಗೊತೀವಿ ಅದ್ರದ್ದು ಸಹ ಇಂಪಾರ್ಟೆಂಟು. ಡಯಟಲ್ಲೂ ಸಹ ನಮಗೆ ಹೈ ಸಾಲ್ಟೆಡ್ ಡಯಟು, ಪಿಕಲ್ಸದು ಇದೇನಿದೆ, ಮಸಾಲ ತುಂಬ ಸ್ಪೈಸಿ ತೊಗೊಳೋದು, ಈ ಥರದ್ದೆಲ್ಲ ತುಂಬ ಪ್ರೋಸೆಸ್ಡ್ ಫುಡ್ಡು ಮತ್ತು ಅತಿ ಸೀದು ಹೋಗಿರೋದು, ಆ ಥರ ಚಾರ್ಡ್ ಫುಡ್ ಅಂತ ಹೇಳ್ತೀವಿ. ಆ ಥರ ಫುಡ್ಡು ಕನ್ಸಂಪ್ಷನ್ನು ತುಂಬ ನಾನ್ ವೆಜ್ ಅಂದರೆ ಅಂಥವ್ರು ಪ್ರೋಸೆಸ್ ಫುಡ್ ಅಂತಂದರೆ ದೇರ್ ಕಾಸಿಂದ ಕೆಮಿಕಲ್ ರಿಯಾಕ್ಷನ್ಸ್ ಆಗಿ ತುಂಬ ಕನ್ಸಂಪ್ಷನ್ ಮಾಡಿದರೆ ಅಂಥವ್ರಿಗೆ ಕ್ಯಾನ್ಸರ್ ರಿಸ್ಕ್ ಅಂತ ಹೇಳ್ತೀವಿ. ಹಾಗೆ ಹೆರಿಡಿಟ್ರಿ ನೇಚರ್ ಅಂತ ಅದು ಸ್ಮಾಲ್ ಪರ್ಸೆಂಟೇಜ್ ಅಂದರೆ ಒಂದು 3 to 4% ಸ್ಟಮಕ್ ಕ್ಯಾನ್ಸರ್ ರಿಸ್ಕ್ ಇರ್ಬೋದು. ಆಮೇಲೆ ತುಂಬ ಕ್ರಾನಿಕ್ ಗ್ಯಾಸ್ಟ್ರಿಕ್ ಅಂತ ಹೇಳ್ತೀವಿ. ಒಬೆಸಿಟಿ ತುಂಬ ದಪ್ಪ ಇದ್ದವರು, ಅವ್ರಿಗೆ ತುಂಬ ರಿಫ್ಲೆಕ್ಸ್ ಗ್ಯಾಸ್ಟ್ರೈಟಿಸ್ ಆಗಿ ಅಂಥವ್ರಿಗೂ ಸ್ವಲ್ಪ ಜಂಕ್ಷನ್ ಟ್ಯೂಮರ್ ಅಂತ ಹೇಳ್ತೀವಿ. ಅಂಥವ್ರಿಗೂ ನಮಗೆ ಕ್ಯಾನ್ಸರ್ ರಿಸ್ಕ್ ಆಗೋ ಸಾಧ್ಯತೆ ಜಾಸ್ತಿ ಇದೆ ಸ್ಟಮಕ್ ಕ್ಯಾನ್ಸರ್. ಅಂದರೆ ಬೇಸಿಕಲಿ ಫುಡ್ಡಿಂದಾನೇ ಇದು ಬರೋ ಅಂಥದ್ದು. ಅಂದರೆ ನಾವು ತಗೊಳ್ಳುವಂಥ ಫುಡ್ ಹೆಲ್ದಿ ಆಗಿದ್ದರೆ ಬರೋ ಅಂಥ ಚಾನ್ಸಸ್ ಕಡಿಮೆ ಇರುತ್ತೆ. ಫುಡ್, ಜಂಕ್ ಫುಡ್ಗಳು, ಔಟ್ಸೈಡ್ ಫುಡ್, ಪ್ರಿಸರ್ವೇಟಿವ್ ಫುಡ್ಗಳನ್ನ ಜಾಸ್ತಿ ತಗೊಂಡ್ರೆ ಇದು ಬರುವಂಥ ಚಾನ್ಸಸ್ ಇರುತ್ತೆ. ಅಂದರೆ ನೀವು ಹೇಳಿದಾಗೆ ಹಿಂದೆ 50 ವರ್ಷ ಮೇಲ್ಪಟ್ಟವರಲ್ಲಿ ಹೆಚ್ಚಾಗಿ ಬರ್ತಾ ಇತ್ತು. ಇವಾಗ ಸಣ್ಣ ವಯಸ್ಸಿನವರು ಚಿಕ್ಕ ವಯಸ್ಸಲ್ಲಿ ನಾವು ಈವನ್ 22 ವರ್ಷದಲ್ಲೂ ನೋಡಿದ್ವಿ ಸ್ಟಮಕ್ ಕ್ಯಾನ್ಸರ್ ಆಗಿ ನಾವು ನೋಡಿದ್ದೀವಿ. ಇದೇ ನಾವು 50 ವರ್ಷದವರೆಗೆ ಸೀಮಿತವಾಗಿ ಅಂತಲ್ಲ, ಚಿಕ್ಕ ವಯಸ್ಸಲ್ಲೂ ನೋಡ್ಬೋದು. ಏಜ್ ಅದೇ ಲಿಮಿಟ್ ಏನಿಲ್ಲ. ಬಟ್ ಈವನ್ ಎವ್ರಿಬಡಿ ಈಸ್ ಅಟ್ ರಿಸ್ಕ್. ಬಟ್ ನಮ್ಮ ಲೈಫ್ ಸ್ಟೈಲ್ದು ಈಗ ವಂಶ ಪಾರಂಪರ್ಯ ರಿಸ್ಕ್ನೂ ಸಹ ಇರುತ್ತೆ. ಅದನ್ನು ಆ ಥರ ರಿಸ್ಕ್ ಇದ್ದಾಗ ನಾವು ಒಂದು ಸ್ವಲ್ಪ ಮುನ್ನೆಚ್ಚರಿಕೆ ತೊಗೊಂಡು ಡಾಕ್ಟ್ರ್ ಹತ್ರ, ಕನ್ಸರ್ನ್ ಡಾಕ್ಟ್ರ್, ನಾವು ಕ್ಯಾನ್ಸರ್ ಡಾಕ್ಟ್ರ್ ಹತ್ರ ಕಂಡು ಏನು ನಾವು ಪ್ರಿವೆನ್ಷನ್ ಮಾಡಲಿಕ್ಕೆ ಏನು
ನಾವು ಮುಂದೆ ಬರೋದಾಗೆ ಮತ್ತು ಕ್ಯಾನ್ಸರ್ ತಡೆಗಟ್ಟುವಂಥ ಏನು ನಾವು ವಿಧಗಳು ಉಪಯೋಗಿಸೋದೆಲ್ಲ ಎಲ್ಲ ತಿಳುವಳಿಕೆ ತೊಗೊಂಡ್ರೆ ಒಳ್ಳೇದಂತ ಹೇಳ್ತೀವಿ. ಡಾಕ್ಟರ್, ಈಗ ಕೆಲವೊಂದು ಕ್ಯಾನ್ಸರ್ಗಳಲ್ಲಿ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಯಾವುದೇ ರೀತಿಯಾದಂಥ ಸಿಂಪ್ಟಮ್ಸ್ ಗೊತ್ತಾಗೋದಿಲ್ಲ. ಸೊ ಈ ಒಂದು ಹೊಟ್ಟೆ ಕ್ಯಾನ್ಸರ್ ಅಥವಾ ಸ್ಟಮಕ್ ಕ್ಯಾನ್ಸರಲ್ಲಿ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಏನಾದರೂ ಸಿಂಪ್ಟಮ್ಸ್ ಅಂದರೆ ಅದರ ಲಕ್ಷಣ ಗೊತ್ತಾಗುತ್ತಾ ಹೇಗೆ? ಈ ಸ್ಟಮಕ್ ಕ್ಯಾನ್ಸರಲ್ಲಿ ನಾವು ಅರ್ಲಿ ಸ್ಟೇಜ್ ಅಂತ ಹೇಳಿ ಮುಂದಿನ ಹಂತ ಅಂದರೆ ಮೊದಲನೇ ಹಂತ ಅಂತ ಹೇಳ್ತೀವಿ, ಮೊದಲನೇ ಹಂತ ಅಂತ ಹೇಳ್ತೀವಲ್ಲ, ಇದರಲ್ಲಿ 1ನೇ ಸ್ಟೇಜು 2ನೇ ಸ್ಟೇಜು ಕಾಣೋದು ತುಂಬ ಕಡಿಮೆ. ಇದು ಭಾಳ ಜನಕ್ಕೆ ನಾವು 3ನೇ ಸ್ಟೇಜು ಇಲ್ಲ 4ನೇ ಸ್ಟೇಜಲ್ಲಿ ನೋಡೋದು ಸಾಧ್ಯತೆ ತುಂಬ ಹೆಚ್ಚು ಈ ಸ್ಟಮಕ್ ಕ್ಯಾನ್ಸರಲ್ಲಿ. ಬಟ್ ಯಾವುದಕ್ಕೋ ರೀಸನಲ್ಲಿ ಹೊಟ್ಟೆ ನೋವು ಏನೋ ಸಿಂಪ್ಟಮ್ಸ್ಗೆ ನಾವು ಏನಾರ ಸ್ಕ್ಯಾನ್ಸು ಟೆಸ್ಟ್ ಮಾಡಿದಾಗ ಒಂದು ಸ್ವಲ್ಪ ಅಂಥ ಟೈಮಲ್ಲಿ ನಮಗೆ ಒಂದು ಸ್ವಲ್ಪ ಅರ್ಲಿ ಸ್ಟೇಜಲ್ಲಿ ಕಾಣ್ಬೋದು. ಅಂಥ ಅರ್ಲಿ ಸ್ಟೇಜಲ್ಲಿ ನೋಡೋರು ತುಂಬ ಕಡಿಮೆ. ನಾವು 100 ಜನ ಪ್ರತಿಶ 100ಅಲ್ಲಿ ನಾವು ನೋಡಿದರೆ ಒಂದು 5ರಿಂದ 10% ಒಳಗೆ ಅರ್ಲಿ ಸ್ಟೇಜ್ ಸ್ಟಮಕ್ ಕ್ಯಾನ್ಸರ್ ನೋಡ್ಬೋದು ಅಷ್ಟೇ. ಬಟ್ ಫ್ಯಾಮ್ಲಿ ರಿಸ್ಕ್ ಇದೆ, ಹೆರಿಡಿಟ್ರಿ ರಿಸ್ಕ್ ಇದೆ, ಲೈಫ್ ಸ್ಟೈಲ್ ಒಂದೇ ಥರ ಇದು ಮಾಡ್ತಾರೆ. ಒಂದು ಫ್ಯಾಮ್ಲಿಯಲ್ಲಿ ಆಲ್ರೆಡಿ ಕ್ಯಾನ್ಸರ್ ಇದ್ದರು, ಕೆಲವರು ವಾಲಂಟಿಯರ್ಲಿ ಬರ್ತಾರೆ ನಾನು ಟೆಸ್ಟ್ಗಳು ಮಾಡ್ಕೋಬೇಕು ಅಂತ. ಆಕ್ಸಿಡೆಂಟೇ ಡಿಟೆಕ್ಟ್ ಆದ ಅರ್ಲಿ ಮುಂದಿನ ಹಂತದಲ್ಲಿ ಅಂದರೆ ಮೊದಲನೇ ಹಂತದಲ್ಲಿ ನಾವು ನೋಡ್ಬೋದು ಅಂತ ಹೇಳ್ತೀವಿ. ಹಾಗಿದ್ರೆ ಇದರ ಲಕ್ಷಣ ಯಾವೆಲ್ಲ ಲಕ್ಷಣಗಳು ಇದರಲ್ಲಿ ಇರುತ್ತೆ? ಈ ಸ್ಟಮಕ್ ಕ್ಯಾನ್ಸರ್ ಲಕ್ಷಣಗಳನ್ನ ನಾವೇನಂತ ಹೇಳ್ತೀವಿ, ಇದೇ ಸ್ಪೆಸಿಫಿಕ್ ಸಿಂಪ್ಟಮ್ಸ್ ಅಂದರೆ ಕಾಮನ್ ನಾವು ಸ್ಟಮಕ್ ಕ್ಯಾನ್ಸರ್ ಸಿಂಪ್ಟಮ್ ನಾವೇನು ಹೇಳ್ತೀವಿ ಅಂದರೆ ತುಂಬ ಸುಸ್ತು ಆಗೋದು, ಹೊಟ್ಟೆದಂದು ಸ್ವಲ್ಪ ಜೀರ್ಣ ತಪ್ಪೋದು, ಅಂದರೆ ಜೀರ್ಣ ಆಗೋದಿಲ್ಲ, ಹೊಟ್ಟೆ ಉಬ್ಬರ ಥರ ಬರೋದು, ಹೊಟ್ಟೆ ನೋವು ಬರೋದು, ರಕ್ತ ವಾಂತಿ ತರೋದು, ವಾಂತಿ ಸೆನ್ಸೇಷನ್ ಬರೋದು, ಏನು ತಿನ್ನಲಿಕ್ಕೆ ಆಹಾರ ಮನಸ್ಸು ಬರ್ತಾ ಇಲ್ಲ, ವೆಯ್ಟ್ ಲಾಸ್ ಅಂತ ಹೇಳ್ತೀವಿ. ಮತ್ತು ಬ್ಲೀಡಿಂಗ್ ಸಿಂಪ್ಟಮ್ಸ್ ಅಂತ ಅದರ ಟ್ಯೂಮರ್ ಏನೇ ಅಲ್ಸರ್ ಥರ ಇದ್ದು ಬ್ಲೀಡಿಂಗ್ ಆಗೋ ಸಾಧ್ಯತೆ ಇರ್ತದೆ. ಅದು ಸ್ಟಮಕ್ದ ಮತ್ತು ಕರಳಿನ ಬ್ಲಾಕ್ ಆ ಅಂಗದಲ್ಲಿ ಬ್ಲಾಕ್ ಆದರೆ ವಾಂತಿ, ಏನು ತಿಂದರೂ ನೀರು ಕುಡಿದ್ರೂ ವಾಂತಿ ಮಾಡ್ತಾರೆ, ಆ ಥರ ಆಗೋ ಸಾಧ್ಯತೆಯೂ ಇರ್ತದೆ. ವೆಯ್ಟ್ ಲಾಸ್ ಆಗೋದು, ಬ್ಲೀಡಿಂಗ್ ರಕ್ತ ವಾಂತಿ ಆಗ್ಬೋದು, ಇಲ್ಲ ಮೋಷನ್ ಮಲದಲ್ಲಿ ಬ್ಲಡ್ ಬರೋ ಸಾಧ್ಯತೆಯೂ ಇರ್ತದೆ. ಈ ಥರ ಇದ್ದಾಗ ನಮಗೆ ತುಂಬ ಕೆಲವರು ಅಡ್ವಾನ್ಸ್ ಸ್ಟೇಜ್ ಬಂದರೆ ಹೊಟ್ಟೆ ಉಬ್ಬರ ಬರೋದು, ನೀರು ತುಂಬೋದು, ಈ ಥರ ಆಗುತ್ತೆ. ಅದು ಯಾವ ಹಂತದ ಮೇಲೆ ಸಿಂಪ್ಟಮ್ಸ್ ಡಿಫ್ರೆಂಟ್ ಸಿಂಪ್ಟಮ್ಸ್ ನೋಡ್ತೇವೆ. ಡಾಕ್ಟರ್, ನೀವೀಗ ಹೇಳಿದ್ರಿ ಹೊಟ್ಟೆ ಉಬ್ಬರ ಬರೋದು ಅಂತ. ಕಾಮನ್ ಆಗಿ ನಾವು ಹೊಟ್ಟೆ ಉಬ್ಬರ ಅಂದಾಗ ಮೇ ಬಿ ಇದು ಗ್ಯಾಸ್ಟ್ರಿಕ್ಗೆ ಆಗಿರುತ್ತೆ, ದೇವ್ರಿ ಬರೋದು ಕೂಡ ಗ್ಯಾಸ್ಟ್ರಿಕ್ಗೆ ಅಂತ ಅನ್ಕೊಂಡಿರ್ತೀವಿ. ಸೊ ಅದು ಕಾಮನ್ ಗ್ಯಾಸ್ಟ್ರಿಕ್ ಅಥವಾ ನಮಗೆ ಹೊಟ್ಟೆ ಕ್ಯಾನ್ಸರ್ ಅಂತ ನಾವು ಹೇಗೆ ಅದನ್ನು ಐಡೆಂಟಿಫೈ ಮಾಡೋಕ್ಕಾಗತ್ತೆ? ಅಂದರೆ ಆ್ಯಸ್ ಅ ಡಾಕ್ಟರ್ ಆಗಿ ನಿಮಗೆ ಅದು ಗೊತ್ತಿರುತ್ತೆ ಹಿಂಗಾದರೆ ಹಿಂಗೆ ಅಂತ. ಬಟ್ ಕಾಮನ್ ಪೀಪಲ್ಗೆ ಈ ಥರ ಸಿಂಪ್ಟಮ್ಸ್ ಬಂದಾಗ ಇದು ನಾರ್ಮಲ್ ಅಂತ ಅನ್ಕೊಂಡಿರ್ತಾರೆ, ಫುಡ್ಡಲ್ಲೇನೋ ವೇರಿಯೇಷನ್ಸ್ ಆಗಿದೆ ಅನ್ನೋದಕ್ಕೆ ಸುಮ್ಮನೆ ಆಗಿರ್ತಾರೆ. ಸೊ ಅದ್ರ ಡಿಫ್ರೆನ್ಶಿಯೇಟ್ ಹೇಗೆ ಮಾಡೋದು ಡಾಕ್ಟರ್ ನಾವು? ಈಗ ನಮಗೆ ಕಾಮನ್ ಎಲ್ಲ ಸಾಮಾನ್ಯ ನನ್ನ ಸೇರಿಕೊಂಡ್ರೆ ಗ್ಯಾಸ್ಟ್ರಿಕ್ ಬರೋ ಸಾಧ್ಯತೆ ಪ್ರಸಂಗ ಎಲ್ಲರಿಗೂ ಇದೆ. ಈಗ ಗ್ಯಾಸ್ಟ್ರಿಕ್ ಬರೋ ಸಾಧ್ಯತೆ ಅಂದರೆ ಒಂದ್ಸರಿ ನನಗೆ ಹೊಟ್ಟೆ ಉಬ್ಬರ ಆಯಿತು, ಒಂದು ಸ್ವಲ್ಪ ಅಜೀರ್ಣ ಆಯಿತು, ಫುಡ್ಡು ವಾಟರ್ದು ಏನಾದ್ರು ಹೆಚ್ಚು ಕಡಿಮೆ ಆಯಿತು, ಸರಿ ಟೈಮ್ ತಿಂದಿಲ್ಲ ಅಂದರೆ ಗ್ಯಾಸ್ಟ್ರಿಕ್ ಬರೋ ಸಾಧ್ಯತೆ ಇರ್ತದೆ. ಗ್ಯಾಸ್ಟ್ರಿಕ್ ಏನಂದರೆ ಆ ಟೈಮಲ್ಲಿ ಫುಡ್ಡು ಆಹಾರದ ಸ್ವಲ್ಪ ಸಮ್ಟೈಮ್ಸ್ ಮೆಡಿಕೇಷನ್ ತೊಗೊತಾರೆ, ಅದೆಲ್ಲ ಏನೋ ಕೆಲವರು ಮೆಡಿಸಿನ್ಗಿಂತ ಕೆಲವರು ಬೇರೆ ಏನೋ ಕಾರಣಕ್ಕೆ ಮೆಡಿಸಿನ್ ತೊಗೊಳ್ತಾ ಇರ್ಬೋದು, ಬೇರೆ ಟ್ರೀಟ್ಮೆಂಟಿಂದನೂ ಗ್ಯಾಸ್ಟ್ರಿಕ್ ಆಗ್ಬೋದು, ಆ ರಿಸ್ಕ್ ಇರ್ತದೆ. ಬಟ್ ಏನಂದರೆ ಈ ಕಾಮನ್ ಪರ್ಸನ್ಗೆ ಆಗೋ ಗ್ಯಾಸ್ಟ್ರಿಕ್ ಅದು ಸರ್ವೇಸಾಮಾನ್ಯ ಸ್ವಲ್ಪ ಕಾಲ ಇರ್ತದೆ. ಕೆಲವು 2 ವಾರ ಆಗ್ಬೋದು, 3 ವಾರ ಆಗ್ಬೋದು, ಒಂದು ಸ್ವಲ್ಪ ಅಜೀರ್ಣತೆ ಅದೆಲ್ಲ ಇದ್ದು ಟ್ರೀಟ್ಮೆಂಟ್ ಮಾಡಿದರೆ ಗುಣ ಆಗುತ್ತೆ. ಕೆಲವರಿಗೆ ಈ ಥರ ಪದೇ ಬರ್ತಾಯಿದ್ದು ಕ್ರಾನಿಕ್ ಗ್ಯಾಸ್ಟ್ರಿಕ್ ಅಂತ ಹೇಳ್ತೀವಿ. ಬಟ್ ಅವ್ರ ಗ್ಯಾಸ್ಟ್ರಿಕ್ ತುಂಬ ಬಂದವ್ರಿಗೆಲ್ಲ ಕ್ಯಾನ್ಸರೇ ಇರುತ್ತೆ ಅಂತಲ್ಲ. ಕ್ಯಾನ್ಸರ್ ಇರೋ ಗ್ಯಾಸ್ಟ್ರಿಕ್ ಸಿಂಪ್ಟಮ್ಸ್ ಏನಿರುತ್ತೆ ಅಂತಂದರೆ ಈ ಅಜೀರ್ಣತೆ ಇರುತ್ತೆ, ಹೊಟ್ಟೆ ಉಬ್ಬರ ಥರ ಬರೋದು, ಜೊತೆಗೆ ವಾಂತಿ ಥರ ಸೆನ್ಸೇಷನ್ ಬರೋದು, ಅದ್ರ ಜೊತೆಗೆ ಊಟ ತಿನ್ನಕ್ಕೆ ಮನಸ್ಸು ಬರೋದಿಲ್ಲ. ಬೇರೆ ನಾರ್ಮಲ್ ಪರ್ಸನ್ ಊಟ ತಿನ್ಬೋದು, ಬಟ್ ಒಂದು ಸ್ವಲ್ಪ ಅಜೀರ್ಣತೆ ಇರುತ್ತೆ, ಟೆಂಪರರಿ ಸಿಂಪ್ಟಮ್ಸ್ ಅವೆಲ್ಲ. ಬಟ್ ಅದ್ರ ಜೊತೆ ವೆಯ್ಟ್ ಲಾಸ್ ಆಗೋದು, ಹೊಟ್ಟೆ ನೋವು ಬರೋದು, ಹೊಟ್ಟೆ ಉಬ್ಬರಿಸ್ಕೊಳೋದು, ಸ್ವಲ್ಪ ನೀರು ತುಂಬೋದು, ಈ ಥರ ಮಲ್ಟಿಪಲ್ ಸಿಂಪ್ಟಮ್ಸು ಅಳವಟ್ಟು ಇರುತ್ತೆ. ಅದು ಒಂದಿನ ಇರೋದಿಲ್ಲ, ಕ್ರಾನಿಕ್ ಮೇ ಬಿ ಒಂದು ತಿಂಗಳು 1.5 ತಿಂಗಳಿಂದ 2 ತಿಂಗಳವರೆಗೂ ಸಿಂಪ್ಟಮ್ಸ್ ಪುನಃ ಕಂಟಿನ್ಯೂ ಇದೆ. ಇಂಪ್ರೂವ್ಮೆಂಟ್ ಕಾಣೋದಿಲ್ಲ ಅಂಥವ್ರಿಗೆ, ಕ್ಯಾನ್ಸರಿಂದ ಗ್ಯಾಸ್ಟ್ರೈಟಿಸ್ ಬಂದವ್ರಿಗೆ ಮಧ್ಯೆ ಇಂಪ್ರೂವ್ಮೆಂಟ್ ಕಾಣೋದಿಲ್ಲ. ಈ ಮಲ್ಟಿಪಲ್ ಸಿಂಪ್ಟಮ್ಸ್ ಇದ್ದಾಗ ನಾವು ಕ್ಯಾನ್ಸರ್ ಇರೋ ಸಂಶಯ ಇದೆ, ನಾವು ಯಾವುದೇ ಡಾಕ್ಟ್ರ್ ಕನ್ಸಲ್ಟ್ ಫಿಸಿಷಿಯನ್ ಯಾರೇ ನೋಡಿದ್ರು ಓಕೆ ಈ ಪೇಷಂಟ್ಗೆ ಯಾಕೋ ಇಂಪ್ರೂವ್ಮೆಂಟ್ ಕಾಣ್ತಾ ಇಲ್ಲ, ಮಧ್ಯೆ ಕಂಟಿನ್ಯೂಸ್ ಬರ್ತಾ ಇದೆ, ಮಿನಿಮಲ್ ಸ್ವಲ್ಪ ಇನ್ವೆಸ್ಟಿಗೇಷನ್ ಅಂತ ಹೇಳ್ತೀವಿ, ಕೆಲವರು ಹೊಟ್ಟೆ ಸ್ಕ್ಯಾನ್ ಮಾಡೋದು, ಎಂಡೋಸ್ಕೋಪಿ ಮಾಡೋದು. ಇದು ಕ್ರಾನಿಕ್ ಗ್ಯಾಸ್ಟ್ರಿಕ್ ಇರ್ಬೋದು, ಎಚ್ ಪೈಲರಿ ಇನ್ಫೆಕ್ಷನ್ ಅಂತ ಹೇಳ್ತೀವಿ, ಗ್ಯಾಸ್ಟ್ರಿಕ್ ಅಲ್ಸರ್ ಅಂತ ಹೇಳ್ತೀವಿ, ಇದೆಲ್ಲ ಸುಮಾರು ಇರ್ತದೆ. ಬಟ್ ಅದು ಇನ್ವೆಸ್ಟಿಗೇಷನ್ ಮಾಡಿಕೊಂಡು ಕಂಡಿಡ್ಕೊಂಡ್ರೆ ಒಳ್ಳೆಯದು. ಯಾವುದಕ್ಕೂ ಇಗ್ನೋರ್ ಮಾಡಬೇಡಿ. ಸ್ವಲ್ಪ ಸಿಂಪ್ಟಮ್ಸ್ ಬಂತು ಎಲ್ಲದಕ್ಕೂ ಬರೀ ಮೆಡಿಕೇಷನ್ ತೊಗೊಂಡು ಗುಣಪಡಿಸ್ತೀವಿ ಅಂತಲ್ಲ. ಯಾವುದೇ ಸಿಂಪ್ಟಮ್ ಆಗಲಿ ಭಾಳ ದಿನ ತನಕ ಕಂಟಿನ್ಯೂ ಆಗ್ತಾಯಿದೆ, 1.5 2 ತಿಂಗಳು 3 ತಿಂಗಳು ಆಗ್ತಾಯಿದೆ, ಜೊತೆಗೆ ವೆಯ್ಟ್ ಲಾಸು ಇದರ ಪ್ರಾಬ್ಲಮ್ ಆಗ್ತಾಯಿದೆ, ಬೆಟರು
ನಾವು ಡಾಕ್ಟರ್ ಕಂಡು ಸೂಕ್ತ Consult ಕನ್ಸಲ್ಟ್ ಮಾಡುವಂಥದ್ದು ಮಾಡಿಕೊಂಡು ಅದು ಕೇಳಬೇಕು, ಇನ್ವೆಸ್ಟಿಗೇಷನ್ ರಿಲೇಟ್ ಮಾಡಬೇಕಾಗುತ್ತೆ. ನಾರ್ಮಲ್ ಸಿಂಪ್ಟಮ್ಸ್ ಸಮಟೈಮ್ಸ್ ನಮಗೆ ಹೊಟ್ಟೆ ಹಾಳಾದಾಗ ಗ್ಯಾಸ್ಟ್ರಿಕ್ ಆದಾಗ ಆಗುತ್ತೆ. ಅದು ಒಂದು ವೇಳೆ 1 ತಿಂಗಳು ಅಥವಾ 1.5-2 ತಿಂಗಳು ಕಂಟಿನ್ಯೂ ಆಗ್ತಾ ಹೋದಾಗ ಕೇರ್ಲೆಸ್ ಮಾಡಬಾರ್ದು ಅಂತ ಹೇಳ್ತಾ ಇದ್ದಾರೆ. ಸೊ ಆ ಸಂದರ್ಭದಲ್ಲಿ ನಮಗೆ ಅದು ಹೇಗೆ ಅಂದ್ರೆ ಅದು ನಾರ್ಮಲ್ ಗ್ಯಾಸ್ಟ್ರಿಕ್ ಅಲ್ಲ, ಬೇರೆ ಏನೋ ಸಮಸ್ಯೆ ಇರಬಹುದು ಅನ್ನೋ ಒಂದು ಡೌಟ್ ಆದ್ರೂ ಅಟ್ ಲೀಸ್ಟ್ ಬರ್ಬೇಕಾಗತ್ತೆ ನಮ್ಗೆ. ಹೌದು, ಇದು ಬಹಳ ಜನ ಪೇಷಂಟ್ ಏನ್ ಮಾಡ್ತಾರೆ, ಹೌದು ಡಾಕ್ಟರ್ ಈ ಟ್ಯಾಬ್ಲೆಟ್ ಕೊಡಿ ಆಮೇಲೆ ನೆಕ್ಸ್ಟ್ ಟೆಸ್ಟ್ ಮಾಡ್ತೀನಿ ಅಂತ ತುಂಬ ಇಗ್ನೋರ್ ಮಾಡ್ತಾರೆ. ಅಂದರೆ ಸೀರಿಯಸ್ನಾಗ ತೊಗೊಳೋದಿಲ್ಲ, ಏನು ಡಾಕ್ಟ್ರು ಹೇಳಿದ್ರು ಸಹ ಟೆಸ್ಟ್ ಮಾಡ್ಲಿಕ್ಕೆ ರೆಡಿ ಇರೋದಿಲ್ಲ. ಬಟ್ ಚಿಕ್ಕದು ಒಂದು ಸ್ವಲ್ಪ ಗ್ಯಾಸ್ಟ್ರಿಕ್ ಬಂದಾಗ ಸ್ಕ್ಯಾನ್ ಮಾಡಿಸಿ ಅಂತ ಹೇಳ್ತಲ್ಲ, ಏನೇ ತೊಂದರೆ ಇದೆ, ನಮ್ಮ ಬಾಡಿ ಸಿಸ್ಟಮ್ ಚೇಂಜ್ ಆಗ್ತಾಯಿದೆ ಅಂತ ಅನಿಸ್ತಾ ಇದೆ, ವೆಯ್ಟ್ ಲಾಸ್ ಆಗ್ತಾಯಿದೆ, ಪೇಯ್ನ್ ಬರ್ತಾಯಿದೆ, ಹೊಟ್ಟೆ ಉಬ್ಬರ ಬರ್ತಾಯಿದೆ, ನನಗೆ 2-3 ತಿಂಗಳ ಇಂಪ್ರೂವ್ಮೆಂಟ್ ಕಾಣ್ತಾಯಿಲ್ಲ, ಏನೋ ತೊಂದರೆ ಇದೆ, ಟೆಸ್ಟ್ ಮಾಡಿಸ್ಕೊಳೋದು ಮಾತ್ರ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬೇಡಿ, ಡಾಕ್ಟರ್ ಸಲಹೆ ಕೊಟ್ಟರೆ ಮಾಡಿ ಅಂತ ಹೇಳ್ತಾರೆ. ಡಾಕ್ಟರ್, ಈ ಗ್ಯಾಸ್ಟ್ರಿಕ್ ಮತ್ತು ಈ ಅಲ್ಸರ್ ಇದೇನಾದರೂ ತುಂಬ ಸೀವಿಯರ್ ಇದಕ್ಕೆ ಹೋದಾಗ ಕ್ಯಾನ್ಸರ್ ಬರೋ ಚಾನ್ಸಸ್ ಇರುತ್ತಾ? ಹೌದು, ಕ್ರಾನಿಕ್ ಗ್ಯಾಸ್ಟ್ರಿಕ್ದು ಇರೋರಿಗೆ, ಇದು ಎಚ್ ಪೈಲರಿಯಿಂದ ಕ್ರಾನಿಕ್ ಗ್ಯಾಸ್ಟ್ರಿಕ್ ಸುಮಾರು ವರ್ಷಾನುಗಟ್ಟಲೆ ಆಗುತ್ತೆ. ಅದು ಒಂದು, ಅದು ಪರ್ನಿಷಿಯಸ್ ಅನಿಮಿಯಾ ಅಂತ ಹೇಳ್ತೀವಿ. ಆಮೇಲೆ ಗ್ಯಾಸ್ಟ್ರಿಕ್ ಅಲ್ಸರ್ ಆಗಿ ಸರ್ಜರಿ ಮಾಡಿರ್ತಾರೆ, ಕ್ರಾನಿಕ್ ಇನ್ಫ್ಲಮೇಟರಿ ಚೇಂಜಸ್ಸಿಂದ ಸ್ಟಮಕ್ ಆದರೆ ಇದು ಒಂದು ವರ್ಷ 2 ವರ್ಷ ಅಲ್ಲ, ಸುಮಾರು ವರ್ಷಾನುಗಟ್ಟಲೆ ಗ್ಯಾಸ್ಟ್ರೈಟಿಸ್ ಇದ್ದವ್ರಿಗೆ ಅಂಥವ್ರಿಗೆ ಹೈ ರಿಸ್ಕ್ ಅಂತ ಹೇಳ್ತೀವಿ. ಸಾಮಾನ್ಯ ಪ್ರಜೆಗಿಂತ ಇವರಿಗೆ ಆಲ್ಮೋಸ್ಟ್ 10-15 ಟೈಮ್ಸ್ ಹೈ ರಿಸ್ಕ್ ಇರುತ್ತೆ ಗ್ಯಾಸ್ಟ್ರಿಕ್ ಕ್ಯಾನ್ಸರ್ ಬರೋದು. ಅಂಥವ್ರಿಗೆ ನಾವು ಹೇಳ್ತೀವಿ ಸ್ಕ್ರೀನಿಂಗ್ ಅಂತ ಕೆಲವರು ಮಾಡಿ, ಇಂಥವ್ರಿಗೆ ರಿಸ್ಕ್ ನಾವು ಎಂಡೋಸ್ಕೋಪಿ ಎಲ್ಲ ರೆಗ್ಯುಲರ್ ಚೆಕಪ್ ಮಾಡ್ತಾಯಿದ್ರೆ ಒಳ್ಳೆಯದು ಅಂತ ಹೇಳ್ತೀವಿ. ಡಾಕ್ಟರ್, ಈ ಹೊಟ್ಟೆಯ ಕ್ಯಾನ್ಸರ್ ಅನ್ನುವಂಥದ್ದು ಕರುಳಿಗೆ ಅಥವಾ ಜೀರ್ಣಕ್ರಿಯೆಗೆ ಏನಾದರೂ ಎಫೆಕ್ಟ್ ಮಾಡುತ್ತಾ? ಹೌದು, ಈ ಸ್ಟಮಕ್ ಕ್ಯಾನ್ಸರಿಂದ ನಮಗೆ ಈಗ ಹೊಟ್ಟೆ ಜೀರ್ಣದ ಇದು ಇಂಟೆಸ್ಟೈನದ ಜೀರ್ಣ ಅಂಶತೆ ತೊಂದರೆ ಆಗುತ್ತೆ. ಕ್ಯಾನ್ಸರ್ ಏನು ಮುಂದೇನೆಂದರೆ ಈ ಗ್ಯಾಸ್ಟ್ರಿಕ್ ಸಿಂಪ್ಟಮಿಂದ ತುಂಬ ವಾಂತಿಯಾಗಿ ಜೀರ್ಣ ಕಡಿಮೆಯಾಗಿ ವೆಯ್ಟ್ ಲಾಸ್ ಆಗೋದು. ಕ್ಯಾನ್ಸರಿಂದ ಟ್ರೀಟ್ಮೆಂಟ್ ಮಾಡ್ತೀವಿ, ಕೀಮೊಥೆರಪಿನ ಆಗ್ಬೋದು, ಸರ್ಜರಿ ಮಾಡ್ಬೋದು, ರೇಡಿಯೇಷನ್ ಕೊಡ್ಬೋದು, ಅದರಿಂದನೂ ಹೊಟ್ಟೆ ಜೀರ್ಣತೆ, ಕರಳಿನ ಜೀರ್ಣತೆ ಕಡಿಮೆ ಆಗ್ಬೋದು. ಆಮೇಲೆ ಸರ್ಜರಿ ಮಾಡಿದ್ಮೇಲೆ ಜಠರ ಏನಿರುತ್ತೆ ಅದು ಸೈಜ್ ಕಡಿಮೆ ಆಗುತ್ತೆ. ಗ್ಯಾಸ್ಟ್ರಿಕ್ ಅಂದರೆ ಲೈಕ್ ಸರ್ಜರಿ ಪಾರ್ಟೇ ತೆಗೆದುಬಿಡ್ತಾರೆ. ನಾವು ಊಟ ಮಾಡಿದ್ಮೇಲೆ ಸ್ಟೋರೇಜ್ ಅಷ್ಟು ಆಗೋದಿಲ್ಲ, ಸ್ವಲ್ಪ ಊಟ ಮಾಡಿದ್ಮೇಲೆ ಜಲ್ದಿ ಇದು ಮೋಷನ್ಗೆ ಅಂದರೆ ಲೈಕ್ ಈಗ ಊಟ ಮಾಡಿದ ತಕ್ಷಣ ನಾವು ಬಾತ್ರೂಮ್ಗೆ ಹೋಗಬೇಕು ಅಂತ ಸೆನ್ಸೇಷನ್ ಅಂತ, ಮಲ ವಿಸರ್ಜನೆ ಮಾಡಬೇಕು ಅಂತ ಸೆನ್ಸೇಷನ್ ಬರುತ್ತೆ. ಅಂಥವ್ರಿಗೆ ಒಂದು ಸ್ವಲ್ಪ ಕೇರ್ಫುಲ್ಲಾಗಿರಬೇಕು. ಇದು ಜೀರ್ಣತೆ ಕಡಿಮೆ ಆಗುತ್ತೆ, ಅವ್ರಿಗೆ ವೆಯ್ಟ್ ಲಾಸ್ ಆಗೋದು. ಅಂಥ ಟೈಮಲ್ಲಿ ನಾವು ಸ್ಮಾಲ್ ಕ್ವಾಂಟಿಟಿನೇ ಫ್ರೀಕ್ವೆಂಟಾಗಿ ತಿಂತಾ ಇದ್ದರೆ ನಮಗೆ ಹೊಟ್ಟೆದ ಇರೋ ಸ್ಟಮಕ್ ರಿಮೈನಿಂಗ್ ಪಾರ್ಟ್ ಆಫ್ ರೆಮಿನೆಂಟ್ ಸ್ಟಮಕ್ ಅಡಾಪ್ಟ್ ಆಗುತ್ತೆ. ಜೀರ್ಣಕ್ರಿಯೆಗೂ ಪ್ರಾಬ್ಲಮ್ ಆಗುತ್ತೆ, ಡೈಜೆಷನ್ಗೆ, ಹಾಗೇನೆ ಕರುಳಿಗೂ ಕೂಡ ಇದು ಎಫೆಕ್ಟ್ ಅನ್ನ ಮಾಡುತ್ತೆ. ಡಾಕ್ಟರ್, ಈ ಹೊಟ್ಟೆ ಕ್ಯಾನ್ಸರ್ ಬಂದಿರೋರಲ್ಲಿ ಈ ಬ್ಲೀಡಿಂಗ್ ಅಥವಾ ಏನಾದರೂ ರಕ್ತಹೀನತೆ ಆ ಥರ ಏನಾದರೂ ಆಗುತ್ತಾ? ಹೌದು, ನಮಗೆ ಭಾಳ ಜನಕ್ಕೆ ನಾವು ನೋಡಿದ ಸ್ಟಮಕ್ ಕ್ಯಾನ್ಸರಲ್ಲಿ ಆಲ್ಮೋಸ್ಟ್ 30-40% ತುಂಬ ಸುಸ್ತು ಅಂತಾರೆ. ಬ್ಲಡ್ ಟೆಸ್ಟ್ ಮಾಡಿದ್ರೆ ರಕ್ತ ಕಡಿಮೆ ಇರುತ್ತೆ. ರಕ್ತ ಕಡಿಮೆ ನೋಡಿದರೆ ಕ್ರಾನಿಕ್ ಬ್ಲಡ್ ಲಾಸ್ ಆಗುತ್ತೆ. ಅಲ್ಸರ್ ಗಡ್ಡೆ ಇದು ಸ್ಟಮಕ್ ಕ್ಯಾನ್ಸರಿಂದ ಕ್ರಾನಿಕ್ ಬ್ಲಡ್ ಲಾಸ್ ಆಗ್ತಾ ಇರೋದು, ಅದರಿಂದ ಹಿಮೋಗ್ಲೋಬಿನ್ ಕಡಿಮೆ ಆಗೋದು, ರಕ್ತಹೀನತೆ ಬರುತ್ತೆ. ಅದು ನಾವು ಬೇರೆ ಇದೆಲ್ಲ ಗ್ಯಾಸ್ಟ್ರಿಕ್ ಅಂತ ಟ್ಯಾಬ್ಲೆಟ್ ತೊಗೊಂಡು ಇಂಪ್ರೂವ್ಮೆಂಟ್ ಆಗ್ಬೋದು. ಈ ಕ್ಯಾನ್ಸರ್ ಗಡ್ಡೆದಿಂದ ರಕ್ತಸ್ರಾವ ಆಗೋದು ನಿಲ್ಲೋದಿಲ್ಲ. ಕಂಟಿನ್ಯೂಸ್ ಪ್ರೋಸೆಸ್ ಇರೋ ಟ್ರೀಟ್ಮೆಂಟ್ ಮಾಡದೇ ಇರೋದ್ರಿಂದ ಕಂಡಿಡ್ಕೊಳ್ಳೋದಲ್ಲೇ ಸ್ಟ್ರಗಲ್ ಮಾಡ್ತಾ ಇರ್ತೀವಿ. ಆ ಟೈಮಲ್ಲಿ ಆಲ್ರೆಡಿ ರಕ್ತಸ್ರಾವ ಆಗಿ ರಕ್ತಹೀನತೆ ಆಗಿರುತ್ತೆ. ಹಾಗಿದ್ರೆ ಇದು ಯಾವ ವಯಸ್ಸಿನವರಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ? ನೀವು ಆಗಲೇ ಹೇಳಿದ್ರಿ ಏನೋ 50 ವರ್ಷ ಮೇಲ್ಪಟ್ಟವರಲ್ಲಿ ಕಂಡು ಬರುತ್ತೆ ಅಂತ. ಅದ್ರ ಜೊತೆಗೆ ಈಗ ಜೆಂಡರ್ ವೈಸ್ ನೋಡೋದಾದರೆ ಇದು ಮಹಿಳೆಯರಿಗೆ ಹೆಚ್ಚು ಬರುತ್ತೆ ಅಥವಾ ಪುರುಷರಿಗೆ ಹೆಚ್ಚು ಬರುತ್ತೆ, ಆ ಥರ ಏನಾದರೂ ಇದೆಯಾ ಡಾಕ್ಟರ್? ಈ ಸ್ಟಮಕ್ ಕ್ಯಾನ್ಸರ್ ಇದು ಪುರುಷರಲ್ಲೇ ತುಂಬ ಕಾಮನ್ ಆಗಿ ಹೇಳ್ತೀವಿ. ಆಲ್ಮೋಸ್ಟ್ 3 ಟೈಮ್ಸ್ ಮೋರ್ ಕಾಮನ್ ಅಂತ ಹೇಳ್ತೀವಿ. ವಯಸ್ಸು ಆಲ್ಮೋಸ್ಟ್ 50 ವರ್ಷದಿಂದ ನಂತರವೇ ಜಾಸ್ತಿ ಕಾಣ್ತೀವಿ. ಬಟ್ ಚಿಕ್ಕ ವಯಸ್ಸಿಗೆ ಬರೋದಿಲ್ಲ ಅಂತಲ್ಲ, ನಾವು ಚಿಕ್ಕ ವಯಸ್ಸು ಈವನ್ 22 ವರ್ಷ ಆದ್ರೂ ನಾವು ನೋಡಿದ್ದೀವಿ ಸ್ಟಮಕ್ ಕ್ಯಾನ್ಸರ್. 20-30 ವರ್ಷದ್ದು ನಮ್ಮ ಇಂಡಿಯಾದಲ್ಲಿ ನಾವು ಚಿಕ್ಕ ವಯಸ್ಸಲ್ಲಿ 30-40 ವರ್ಷದಲ್ಲೂ ನೋಡ್ತೇವೆ. ಬಟ್ ಚಿಕ್ಕ ವಯಸ್ಸಲ್ಲಿ ಬಂದವರಿಗೆ ನಾವು ಓಕೆ ಏನೋ ಫ್ಯಾಮಿಲಿ ಹೆರಿಡಿಟರಿ ನೇಚರ್ ಇರೋ ಸಾಧ್ಯತೆ ಇರುತ್ತೆ. ಅವರು ಫ್ಯಾಮಿಲಿ ಇಷ್ಟೆಲ್ಲ ಡೀಟೇಲ್ ನಾವು ತೊಗೊಂಡು ನಾವೆಲ್ಲ ಏನಕ್ಕೆ ಇದು ಚಿಕ್ಕ ವಯಸ್ಸಲ್ಲಿ ಬಂದಿದೆ, ಅವ್ರು ಏನಾರ ಲೈಫ್ ಸ್ಟೈಲ್ ಚೇಂಜಸ್ ಇಂದಿದೆಯೋ ಇಲ್ಲ ಹೆರಿಡಿಟರಿ ನೇಚರಿಂದ ಬಂದಿದೆಯಾ ಅಂತ ನೋಡಿ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸ್ಕ್ರೀನ್ ಮಾಡೋದು ಒಳ್ಳೇದಂತ ಹೇಳ್ತೀವಿ. ಡಾಕ್ಟರ್, ಈ ಸ್ಟೊಮಕ್ ಕ್ಯಾನ್ಸರಲ್ಲಿ ಟೈಪ್ಸ್ ಆ ಥರ ಏನಾದರೂ ಇದೆಯಾ? ಸ್ಟಮಕ್ ಕ್ಯಾನ್ಸರಲ್ಲಿ ಹೌದು ಸುಮಾರು ವಿಧಗಳಿದ್ದಾವೆ. ಕಾಮನಾಗಿ ನಾವು ಕಾರ್ಸಿನೋಮಾ ಅಂತ ಹೇಳ್ತೀವಿ. ಅದು ಆಲ್ಮೋಸ್ಟ್ 90-95% ಅದೇ ಸ್ಟಮಕ್ ಕ್ಯಾನ್ಸರ್ ಅಂತ ಕಾಮನಾಗಿ ಹೇಳ್ತೀವಿ. ಅದು ಅಡಿನೋ ಕಾರ್ಸಿನೋಮಾ ಅಂತ ಹೇಳ್ತೀವಿ. ಬೇರೆ ಸಬ್ ಟೈಪ್ ಅದು ನಾವು ಬಯಾಪ್ಸಿ ಮಾಡ್ತೀವಿ, ಅದರಲ್ಲಿ ನಾವು ಟೈಪ್ ಅಡಿನೋ ಕಾರ್ಸಿನೋಮಾ ಅದು ಕಾಮನ್ ಟೈಪ್ ಅಂತ ಹೇಳ್ತೀವಿ. ಬೇರೆದು ನ್ಯೂರೋಂಡೋಕ್ರೈನ್ ಟ್ಯೂಮರ್ ಅಂತ ಹೇಳ್ತೀವಿ. ಮತ್ತು ಜಿಸ್ಟ್ ಅಂತ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಸ್ಟ್ರೋಮಲ್ ಟ್ಯೂಮರ್ ಸಾರ್ಕೋಮಾ ಅಂತ ಹೇಳ್ತೀವಿ. ರೇರ್ಲಿ ಲಿಂಫೋಮಾ ಅಂತ ಹೇಳ್ತೀವಿ. ಇದು ಬೇರೆ ವಿಧಗಳ ಟೈಪ್ ಆಫ್ ಸ್ಟಮಕ್ ಕ್ಯಾನ್ಸರ್ ಅಂತ ಹೇಳ್ತೀವಿ. ಕಾಮನ್ ಆಗಿ ನೋಡೋದು ಸ್ಟಮಕ್ ಕ್ಯಾನ್ಸರ್ ಅಂದರೆ ಕಾರ್ಸಿನೋಮಾ ಅಂತ ಹೇಳ್ತೀವಿ, ಅಡಿನೋ ಕಾರ್ಸಿನೋಮಾ.
ಅಂದ್ರೆ ಅದು ಯಾವೆಲ್ಲ ಪಾರ್ಟ್ ಈಗ ಜಠರದಲ್ಲೇ ಇರುತ್ತೆ, ಜಠರದಲ್ಲಿ ಬಗ್ಗೆ ಟೈಪ್ಸ್ ಅದು ಜಠರದಲ್ಲೇ ಇರುತ್ತೆ. ಜಠರದಲ್ಲೇ ಬಾಡಿ ಅಂತ ಹೇಳ್ತೀವಿ, ಅದು ಮೇನ್ ಪಾರ್ಟ್. ಅದರಲ್ಲಿ ಕಾಮನ್ ಕಾಣೋದು ಇದು ಅಡಿನೋಕಾರ್ಸಿನೋಮಾ. ಆಮೇಲೆ ಫುಡ್ ಪೈಪು ಮತ್ತು ಜಠರದ ಕನೆಕ್ಷನ್ ನಾವು ಜಂಕ್ಷನ್ ಟ್ಯೂಮರ್ ಅಂತ ಹೇಳ್ತೀವಿ. ಕಾಮನ್ ಇಲ್ಲೇ ನಾವು ನೋಡ್ತೀವಿ. ಅಂದ್ರೆ ಜಠರದ ಒಳಗಡೆ ಕೆಲವೊಂದಿಷ್ಟು ಪಾರ್ಟ್ಸ್ಗಳಲ್ಲಿ ಅದು ಕಾಣಿಸ್ಕೊಳ್ಳುವಂತ ಚಾನ್ಸಸ್ ಇರುತ್ತೆ. ಡಾಕ್ಟರ್, ಈ ಸ್ಟೊಮಕ್ ಕ್ಯಾನ್ಸರ್ಗೆ ಚಿಕಿತ್ಸೆ ಯಾವ ರೀತಿಯಾಗಿರುತ್ತೆ? ಅಂದರೆ ಮೆಡಿಸಿನಲ್ಲೇ ಕ್ಯೂರ್ ಮಾಡ್ಬೋದಾ ಅಥವಾ ಸರ್ಜಿಕಲ್ ಟ್ರೀಟ್ಮೆಂಟ್ ಏನಾದರೂ, ಅಂದರೆ ಆಪ್ರೇಷನ್ಸ್ ಆ ಥರ ಏನಾದರೂ ಮಾಡಬೇಕಾಗುತ್ತಾ, ಹೇಗೆ? ಈ ಸ್ಟಮಕ್ ಕ್ಯಾನ್ಸರ್ ಟ್ರೀಟ್ಮೆಂಟು ವಿಧವಾದ ಟ್ರೀಟ್ಮೆಂಟ್ ಇದೆ. ಸರ್ಜರಿ ಅಂತ ಮಾಡ್ತೀವಿ, ಕೀಮೊಥೆರಪಿ ಅಂತ ಮಾಡ್ತೀವಿ, ಜೊತೆ ಟಾರ್ಗೆಟ್ ಥೆರಪಿ, ಇಮ್ಯುನೊಥೆರಪಿ ಅಂತೆಲ್ಲ ಬಂದಿದೆ. ರೇಡಿಯೇಷನ್ ಅಂತೂ ಮಾಡ್ತೀವಿ. ಇದೆಲ್ಲ ಡಿಪೆಂಡ್ಸ್ ಏನಂದರೆ ಯಾವ ಹಂತದಲ್ಲಿದೆ ಸ್ಟಮಕ್ ಕ್ಯಾನ್ಸರ್. 1ನೇ ಹಂತದಲ್ಲಿದೆ, 2ನೇ ಹಂತದಲ್ಲಿದೆ, 3ನೇ ಹಂತದಲ್ಲಿದೆ, 4ನೇ ಹಂತದಲ್ಲಿ, ಅದನ್ನು ನೋಡಿಕೊಂಡು ನಾವು ಮಾಡ್ತೀವಿ. ಮೊದಲನೇ ಸ್ಟೇಜು 1, 2ನೇ ಸ್ಟೇಜಲ್ಲಿ ಸರ್ಜರಿ ಮಾಡ್ಕೊಳ್ತೀವಿ. ನಂತರ ಅದು ಇಷ್ಟೊಪ್ಪದಲ್ಲಿ ರಿಪೋರ್ಟ್ ಬಂದ ಮೇಲೆ ಡೀಟೇಲ್ ಸ್ಟಡಿ ಮಾಡಿ ಮತ್ತೆ ವಾಪಸ್ ಬರೋ ರಿಸ್ಕ್ ಇದೆ ಅಂತ ನೋಡಿ ಅಡಿಷ್ನಲ್ ಟ್ರೀಟ್ಮೆಂಟು ನಾವು ಮಾಡ್ತೀವಿ. ಕೀಮೊಥೆರಪಿ ಮಾಡ್ಬೋದು, ಸಮ್ಟೈಮ್ಸ್ ರೇಡಿಯೇಷನು ಕೊಡ್ತೀವಿ. 3ನೇ ಸ್ಟೇಜಲ್ಲಿ ಫಸ್ಟು ನಾವು ಮೆಡಿಸಿನ್ ಕೊಟ್ಕೊಂಡು ಆಮೇಲೆ ಸರ್ಜರಿ ಮಾಡ್ಕೊಳ್ತೀವಿ. ಸರ್ಜರಿ ಮಾಡಿದ ಮೇಲೆ ಮತ್ತೆ ಪುನಃ ಕೀಮೊಥೆರಪಿ ಮಾಡಿ ಮತ್ತೆ ವಾಪಸ್ ಬರಬಾರ್ದು, ಕ್ಯೂರೇಟಿವ್ ಟ್ರೀಟ್ಮೆಂಟ್ ಅಂತ ಮಾಡ್ತೀವಿ, ಕ್ಯೂರಬಲ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. 4ನೇ ಸ್ಟೇಜ್ ನಂತರ ಇದ್ದವ್ರಿಗೆ ಅದು ಪ್ಯಾಲಿಟಿವ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಅಂದರೆ ಟ್ರೀಟ್ಮೆಂಟ್ ಮಾಡೋದ್ರಿಂದ ರೋಗ ಸಿಂಪ್ಟಮ್ಸು, ರೋಗ ಅದು ಅಂತ ಏನಿದೆ ಕಂಟ್ರೋಲ್ ಮಾಡ್ತೀವಿ. ರೋಗ ಮುಂದೆ ಬೆಳವಣಿಗೆ ಆಗದಂಗೆ, ಬೇರೆ ಆರ್ಗನ್ಗೆ ಸ್ಪ್ರೆಡ್ ಆಗದಂಗೆ ನೋಡ್ತೀವಿ. ಇದರಿಂದ ನಾವು ಪೇಷಂಟ್ಗೆ ತೊಂದರೆ ಸಿಂಪ್ಟಮ್ಸ್ ಏನು ಅನುಭವಿಸ್ತಾರೆ ಅದೆಲ್ಲ ಇಂಪ್ರೂವ್ಮೆಂಟ್ ಕಾಣುತ್ತೆ, ಲೈಫ್ನ ಎಕ್ಸ್ಟೆಂಡ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತೀವಿ. ಅಂದರೆ ಫಸ್ಟ್ ಸ್ಟೇಜಿಂದಾನೇ ಆಪ್ರೇಷನ್ನೇ ಮಾಡ್ತೀರಾ? ಸರ್ಜಿಕಲ್ ಟ್ರೀಟ್ಮೆಂಟ್ ಇರುತ್ತೆ, ಮೆಡಿಸಿನಲ್ಲಿ ಕ್ಯೂರ್ ಆಗೋವಂಥದ್ದು ಏನೂ ಇಲ್ಲ? ಮೆಡಿಸಿನಲ್ಲಿ ನಾವು ಅಂದರೆ ಕೆಲವು ಕ್ಯಾನ್ಸರ್ ಇದೆ, ಅದೇ ಹೇಳಿದ್ವಿ, ವಿಧದಲ್ಲಿ ಮಾತಾಡ್ತಾ ಇದ್ವಿ ನಾವು. ಲಿಂಫೋಮಾ ಅಂತ ಇದೆ. ಲಿಂಫೋಮಾ 1ನೇ ಸ್ಟೇಜ್ ಆಗಲಿ 4ನೇ ಸ್ಟೇಜ್ ನಾವು ಬರೀ ಮೆಡಿಸಿನಲ್ಲೇ ಟ್ರೀಟ್ಮೆಂಟ್ ಮಾಡಿ ಆಪರೇಷನ್ ಮಾಡೋಕ್ಕೆ ಹೋಗೋದಿಲ್ಲ. ನಾವು ಸಾಮಾನ್ಯ ಕಾಮನ್ ಕ್ಯಾನ್ಸರ್ ಟೈಪ್ ಆಫ್ ಕ್ಯಾನ್ಸರ್ ಸ್ಟಮಕ್ ಅಂದರೆ ಕಾರ್ಸಿನೋಮಾ ಹೇಳೋದ್ರಿಂದ ಮೋಸ್ಟ್ ಲೈಕ್ಲಿ ನಮಗೆ ಸರ್ಜರಿ, ರೇಡಿಯೇಷನು, ಕೀಮೊಥೆರಪಿ ಅದು ಯಾವ ಹಂತದ ಮೇಲೆ ನಾವು ಡಿಪೆಂಡ್. ಎಲ್ಲ ನಾವು 3 ಟೈಪ್ ಆಫ್ ಸ್ಪೆಷಲಿಸ್ಟು ಒಟ್ಟಿಗೆ ಕೂಡ್ಕೊಂಡು ಟ್ಯೂಮರ್ ಬೋರ್ಡ್ ಅಂತ ಹೇಳಿ ನಾವು ಡಿಸ್ಕಸ್ ಮಾಡಿ ಯಾವುದು ಟ್ರೀಟ್ಮೆಂಟ್ ಯಾವುದು ಹಂತಕ್ಕೆ ಮಾಡಬೇಕು ಸೂಕ್ತ, ಅದು ಕ್ಯೂರೇಟಿವ್ ಟ್ರೀಟ್ಮೆಂಟ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಕ್ಯೂರೇಟಿವ್ ಟ್ರೀಟ್ಮೆಂಟ್ ಅದೇ 4ನೇ ಸ್ಟೇಜ್ ಅದು ಹಂತ ಮೀರಿದೆ ಅಂದರೆ ಅಂಥ ಟೈಮಲ್ಲಿ ನಾವೇನು ಮಾಡ್ತೀವಿ, ಟ್ರೀಟ್ಮೆಂಟ್ ರೋಗ ಕಂಟ್ರೋಲ್ ಮಾಡ್ತೀವಿ, ಜೊತೆಗೆ ಅದು ಮೆಡಿಸಿನಲ್ಲೇ ಮಾಡ್ತೀವಿ. ಸಮ್ಟೈಮ್ಸ್ ರೇಡಿಯೇಷನ್ ಆಲ್ರೆಡಿ ಬೇರೆ ಕಡೆ ಸ್ಪ್ರೆಡ್ ಆಗಿದೆ, ಬ್ರೈನಿಗೆ ಸ್ಪ್ರೆಡ್ ಆಗಿದೆ, ಬೋನು ಸ್ಪ್ರೆಡ್ ಆಗಿದೆ, ತುಂಬ ಪೇಯ್ನ್ ಬರ್ತಾಯಿದೆ, ಅವ್ರು ರೇಡಿಯೇಷನ್ ಕೊಡೋದ್ರಿಂದ ರೋಗ ಸಿಂಪ್ಟಮ್ ಕಂಟ್ರೋಲ್ ಮಾಡಿ ರೋಗನ ಮತ್ತು ಬೇರೆ ಆರ್ಗನ್ಗೆ ಹರಡ್ದಂಗೆ ಲಾಂಗರ್ ಲೈಫ್ ಸಿಗಲಿಕ್ಕೆ ಮಾಡ್ತೀವಿ. ಡಾಕ್ಟರ್, ಯೂಶಲಿ ಕ್ಯಾನ್ಸರ್ ಅಂದಾಗ ಈ ಏನು ಅಡ್ವಾನ್ಸ್ ಸ್ಟೇಜಲ್ಲಿತ್ತು, 4ನೇ ಸ್ಟೇಜಲ್ಲಿತ್ತು ಅಂದಾಗ ಕ್ಯೂರ್ ಆಗೋವಂಥ ಚಾನ್ಸಸ್ ಕಡಿಮೆನೇ ಇರುತ್ತೆ, ಅಂದರೆ ಫಸ್ಟ್ ಸ್ಟೇಜಿಗೆ ಕಂಪೇರ್ ಮಾಡಿದ್ರೆ. ಸೊ ಈ ಸ್ಟೊಮಕ್ ಕ್ಯಾನ್ಸರಲ್ಲಿ ಒಂದು ವೇಳೆ ಅದು ಅಡ್ವಾನ್ಸ್ ಸ್ಟೇಜಲ್ಲಿ ಗೊತ್ತಾಯಿತು ಅಂದಾಗ ಅದನ್ನು ಕಂಪ್ಲೀಟಾಗಿ ಕ್ಯೂರ್ ಮಾಡೋಕ್ಕಾಗುತ್ತಾ? ಕಂಪ್ಲೀಟಾಗಿ ಕ್ಯೂರ್ ಮಾಡೋದು ಅಡ್ವಾನ್ಸ್ ಸ್ಟೇಜಲ್ಲಿ ತುಂಬ ಸಾಧ್ಯತೆ ಕಡಿಮೆ. ನಾವು ಲಿಂಫೋಮಾ ಅಂತ ಹೇಳಿದರೆ ಕ್ಯೂರ್ ಮಾಡ್ಬೋದು, 4ನೇ ಸ್ಟೇಜ್ ಆದರೂ ಕ್ಯೂರ್ ಮಾಡ್ಬೋದು ಸ್ಟಮಕ್ಕಿಂದು. ಬಟ್ ಅದೇ ಕಾರ್ಸಿನೋಮನ ಕಾಮನ್ನಾಗಿ ನಾವು ಸ್ಟಮಕ್ ಕ್ಯಾನ್ಸರ್ ಅಂತ ಹೇಳ್ತೀವಲ್ಲ, ಅದು ಕ್ಯೂರ್ ಮಾಡೋಕ್ಕಾಗಲ್ಲ. ಈವನ್ 3ನೇ ಸ್ಟೇಜ್ ಆದರೂ ಕಂಪ್ಲೀಟ್ 100% ಕ್ಯೂರ್ ಮಾಡೋಕ್ಕಾಗೋದಿಲ್ಲ. ಈ ಸ್ಟೇಜ್ ಆದಮೇಲೆ ಈಗ 1ನೇ ಸ್ಟೇಜ್ 2ನೇ ಸ್ಟೇಜು ಕ್ಯೂರೇಟಿವ್ 5 years ಸರ್ವೈವಲ್ ಆಲ್ಮೋಸ್ಟು ಅದಕ್ಕೆ 40% 50% ಅಂತ ಹೇಳ್ತೀವಿ. 3ನೇ ಸ್ಟೇಜ್ ಇದೆ ಆಲ್ಮೋಸ್ಟ್ ಪರ್ಸೆಂಟೇಜ್ 25% ಬರುತ್ತೆ ಕ್ಯೂರೇಟಿವ್ ಚಾನ್ಸ್. ಅಂದರೆ ಟ್ರೀಟ್ಮೆಂಟ್ ಮಾಡ್ತೀವಿ, ಗುಣ ಆಗುತ್ತೆ, ಮತ್ತೆ ಪುನಃ ವಾಪಸ್ ಬರೋ ರಿಸ್ಕ್ ಇದೆ ಅಂತ ಹೇಳ್ತೀವಿ. ಈ ಕ್ಯೂರೇಟಿವ್ ಚಾನ್ಸ್ 4ನೇ ಸ್ಟೇಜ್ ಹೋದಾಗ ಕ್ಯೂರ್ ಆಗೋದಿಲ್ಲ, ಕಂಟ್ರೋಲ್ ಮಾಡಿ ನಾವೇನು ಮೊದಲೆಲ್ಲ 4ನೇ ಸ್ಟೇಜು ಸರ್ವೇಸಾಮಾನ್ಯ ಕೆಲವು ತಿಂಗಳಲ್ಲಿ ಬದುಕ್ತಾ ಇದ್ರು, ಈಗ ವರ್ಷಾನುಗಟ್ಟಲೆ ಬದುಕ್ತಾರೆ. ಅಂದರೆ 1 ವರ್ಷ, 2 ವರ್ಷ, 3 ವರ್ಷ, ಅದು ಕೆಲವು ರೆಸ್ಪಾಂಡ್ ಆಗಿ ಹೊಸ ಥೆರಪಿ ಎಲ್ಲ ಅವೈಲಬಿಲಿಟಿ ಇದೆ. ಮೊದಲೆಲ್ಲ ಬರೀ ಕೀಮೊಥೆರಪಿ ಅಂತ ಹೇಳ್ತಿದ್ವಿ, ನಾವು ಟಾರ್ಗೆಟ್ ಥೆರಪಿ ಅಂತ ಹೇಳ್ತೀವಿ, ಇಮ್ಯುನೊಥೆರಪಿ ಅಂತ ಹೇಳ್ತೀವಿ. ನಾವು ಪ್ರತಿ ಕ್ಯಾನ್ಸರ್ನು ನಾವು ಇನ್ ಡೆಪ್ತಾಗಿ ನಾವು ನಾಲೆಜನ್ನು ಅನಲೈಸ್ ಮಾಡ್ತೀವಿ. ಅದರ ಟಾರ್ಗೆಟೆಡ್ ಆಗಿ PD-L1, HER2 ಅಂತ ಹೇಳ್ತೀವಿ, MS ಅಂತ ಇನ್ ಡೆಪ್ತ್ ಟೆಸ್ಟ್ಗಳು ಮಾಡಿಕೊಂಡು ಆ ಸೂಕ್ತವಾದ ಮೆಡಿಸಿನ್ ಟೈಪ್ ಕೊಟ್ಟರೆ ಅದು ಲಾಂಗರ್ ಲೈಫ್ ಸಿಗಲಿಕ್ಕೆ ನಾವು ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಡಾಕ್ಟರ್, ಇದರಲ್ಲಿ CT ಸ್ಕ್ಯಾನ್ ಅಥವಾ ಎಂಡೋಸ್ಕೋಪಿ ಥೆರಪಿ ಅದು ಹೇಗೆ ಹೆಲ್ಪ್ ಆಗುತ್ತಾ, ಅಥವಾ ಇದರ ಸ್ಕ್ರೀನಿಂಗ್ ಟೆಸ್ಟ್ ಬಗ್ಗೆ ಹೇಳೋದಾದ್ರೆ? ಇದು ಎಂಡೋಸ್ಕೋಪಿ ಅಂದರೆ ಏನಪ್ಪ ಅಂದರೆ ನಮಗೆ ಟ್ಯೂಬ್ ಥರ, ಅಂದರೆ ಇದಕ್ಕೆ ಕೊಳವೆ ಥರದ ಒಂದು ಟ್ಯೂಬ್ ಥರ ಇರ್ತದೆ. ಅದಕ್ಕೆ ಸೂಕ್ಷ್ಮವಾಗಿ ನಾವು ಬಾಯಿಂದ ಫುಡ್ ಪೈಪು ಮತ್ತು ಸ್ಟಮಕ್ಕು ಅಪ್ಪರ್ ಪಾರ್ಟ್ ಅಂತ ಇದು ಇಂಟೆಸ್ಟೈನ್ ನೋಡ್ತೇವೆ. ಸೂಕ್ಷ್ಮವಾಗಿ ಕ್ಯಾಮ್ರಾ ಹಾಕಿ ನೋಡ್ತಾರೆ. ಅದರಲ್ಲಿ ಯಾವ ಥರ ಇದೆ, ಹುಣ್ಣು ಥರ ಬೆಳೆದಿದೆ, ಅಲ್ಸರ್ ಇದೆಯಾ, ಇಲ್ಲರ ಅಲ್ಲೇನಾರೆ ಈಗ ಕ್ರಾನಿಕ್ ಲಿವರ್ ಪ್ರಾಬ್ಲಮ್ ಇದ್ರೂ ಇದೆ. ಇದು ಡಯಾಗ್ನೋಸ್ಟಿಕ್ ಅಂತ ಹೇಳ್ತೀವಿ. ಅಂದರೆ ಏನು ತೊಂದರೆ ಇದೆ ರೋಗ ಕಂಡುಹಿಡಲಿಕ್ಕೆ
ನೆಕ್ಸ್ಟು ಆ ಎಂಡೋಸ್ಕೋಪಿ ಆ ವಿಧದ ಮೂಲಕ ಟ್ರೀಟ್ಮೆಂಟು ಮಾಡ್ಬೋದು. ಚಿಕ್ಕ ಚಿಕ್ಕ ಟ್ಯೂಮರು ನ್ಯೂರೋ ಎಂಡೋಕ್ರೈನ್ ಟ್ಯೂಮರ್ ಅಂತ ಹೇಳ್ತೀವಿ, ಜಸ್ಟ್ ಇದೆ ಚಿಕ್ಕದು, ಇಲ್ಲ ಇವನ್ ಚಿಕ್ಕದು ಅಲ್ಸರ್ ಥರ ಇದ್ದು ನಾವು ತೆಗಿಬೋದು. ಎಂಡೋಸ್ಕೋಪಿಯಲ್ಲಿ ಟ್ರೀಟ್ಮೆಂಟು ಮಾಡ್ಬೋದು. ಚಿಕ್ಕದಿದ್ದಾಗ ಅದರ ಡಯಾಗ್ನೋಸಿಸು ಮಾಡ್ಬೋದು. ಬ್ಲೀಡಿಂಗ್ ಆಗೋದು ಅಲ್ಸರ್ ಇದೆ, ಬ್ಯಾಂಡಿಂಗ್ ಅಂತ ಹೇಳ್ತೀವಿ. ಡಯಾಗ್ನೋಸ್ಟಿಗೂ ಆಗುತ್ತೆ, ಟ್ರೀಟ್ಮೆಂಟ್ ಅದು ಕೆಲವುದು ಮಾಡ್ಬೋದು. ಈಗ ಅಡ್ವಾನ್ಸ್ ಕ್ಯಾನ್ಸರ್ ಇದೆ, ತುಂಬ ದೊಡ್ಡದಿದೆ, ಆವಾಗ ನಾವು ಬಯಾಪ್ಸಿ ತೊಗೊತೀವಿ ಅಂದರೆ ಸ್ಮಾಲ್ ಅಂದರೆ ಅಂಶ ಒಂದು ತೊಗೊಂಡು ಟೆಸ್ಟಿಂಗ್ ಮಾಡ್ತಾರೆ. ಯಾವ ಟೈಪ್ ಒಂದು ಕ್ಯಾನ್ಸರ್ ಕನ್ಫರ್ಮ್ ಮಾಡೋದು, ಯಾವ ಟೈಪ್ ಆಫ್ ಕ್ಯಾನ್ಸರ್ ಇದೆ, ಕಾರ್ಸಿನೋಮ ಇದೆಯಾ, ಸಾರ್ಕೋಮ ಇದೆಯಾ, ಲಿಂಫೋಮಾ ಇದೆಯಾ, ಅದಕ್ಕೆ ಮೆಡಿಸಿನ್ ಟ್ರೀಟ್ಮೆಂಟ್ ಎಲ್ಲ ಡಿಫ್ರೆಂಟ್ ಆಗುತ್ತೆ. ಸ್ಟೇಜಿಂಗ್ ಅದು ಮತ್ತೆ ಫರ್ದರ್ ಮಾಡಬೇಕಾಗುತ್ತೆ. ಅಂದರೆ ಟೈಪ್ಸ್ ಮೇಲೆ, ನೀವು ಆಗಲೇ ಹೇಳಿದಾಗೆ ಟೈಪ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಹೌದು. ಡಾಕ್ಟರ್, ಈ ಟ್ರೀಟ್ಮೆಂಟ್ ಎಷ್ಟು ಟೈಮ್ ತಗೊಳುತ್ತೆ? ಅಂದರೆ ಈಗ ನೀವು ಹೇಳಿದ್ರೆ ಮೆಡಿಸಿನ್, ಕೆಲವೊಂದಕ್ಕೆ ಮೆಡಿಸಿನ್ ತಗೋಬೇಕು, ಇನ್ನು ಕೆಲವೊಂದಕ್ಕೆ ಸರ್ಜಿಕಲ್ ಟ್ರೀಟ್ಮೆಂಟ್ ಮಾಡಬೇಕು ಅಂತ. ಸೊ ಈ ಟ್ರೀಟ್ಮೆಂಟಿನ ಡ್ಯೂರೇಷನ್ ಎಷ್ಟಿರುತ್ತೆ ಡಾಕ್ಟರ್? ಸರ್ವೇಸಾಮಾನ್ಯ ನಾವು ಕ್ಯಾನ್ಸರ್ ಅರ್ಲಿ ಸ್ಟೇಜ್ ಆದರೆ ನಮಗೆ ಒಂದೇ ಮೊಡಾಲಿಟಿ, ತುಂಬ ಸ್ಟೇಜ್, ಒಂದನೇ ಸ್ಟೇಜು, ಎರಡನೇ ಸ್ಟೇಜ್ ಇದ್ದಾಗ ನಾವು ಬರೀ ಸರ್ಜರಿ ಮಾಡಿ ಬಿಟ್ಬಿಡ್ತೀವಿ. ರಿಸ್ಕ್ ಫ್ಯಾಕ್ಟರ್ ನೋಡ್ಕೊಂಡು ನಾವು ಅದೆಲ್ಲ ಚರ್ಚೆ ಮಾಡಿ ನಾವು ಕೀಮೊಥೆರಪಿ ಕೊಡೋ ಇದ್ದರೆ, ಸರ್ಜರಿ ಮತ್ತು ಎರಡನೇ ಮೊಡಾಲಿಟಿ ಕೀಮೊಥೆರಪಿದು ಕೊಡೋದಿದ್ರೆ ಒಂದು 5 ರಿಂದ 6 ತಿಂಗಳು ಟ್ರೀಟ್ಮೆಂಟ್ ಸರ್ವೇಸಾಮಾನ್ಯ ಆಗುತ್ತೆ. ಸ್ವಲ್ಪ ಅಡ್ವಾನ್ಸ್ ಇದಾಯಿತು ಅಂತಂದರೆ ಲೈಕ್ ಸ್ವಲ್ಪ ಇಂಟರ್ಮೀಡಿಯೇಟ್ 3ನೇ ಸ್ಟೇಜು ಆದರೆ ಇನ್ನೊಂದು 1 or 2 months ಲೈಕ್ ರೇಡಿಯೇಷನ್ ಸಮ್ಟೈಮ್ಸ್ ಆ ಲೊಕೇಶನ್ ಮೇಲೆ ಹೋಗುತ್ತೆ. ಕೀಮೊಥೆರಪಿ ರೇಡಿಯೇಷನ್ ಯೂಸ್ ಮಾಡ್ತೀವ, ಸರ್ಜರಿ ಮಾಡ್ತೀವ, ಅದಂದರೆ ಸರ್ವೇಸಾಮಾನ್ಯ 6 ರಿಂದ 8 ತಿಂಗಳು ಟ್ರೀಟ್ಮೆಂಟ್ ಆಗುತ್ತೆ. 4ನೇ ಸ್ಟೇಜ್ ಆದರೆ ಟ್ರೀಟ್ಮೆಂಟ್ ಅದು ನಾವು ಶುಗರು, ಸಕ್ಕರೆ ಕಾಯಿಲೆ ಅಂತ ಹೇಳ್ತೀವಿ, ರಕ್ತ ಒತ್ತಡ, BP, ಟೆನ್ಷನ್ ಇರೋದು ಅಂಥವ್ರಿಗೆ ಏನಂದರೆ ಟ್ರೀಟ್ಮೆಂಟ್ ಅದು ಕ್ರಾನಿಕ್ ಅಂತ ಹೇಳ್ತೀವಿ, ಕ್ಯೂರ್ ಅಂತ ಅನ್ನಲ್ಲ. ಆ ರೋಗಕ್ಕೆ ಶುಗರ್ ಬಂದರೆ ನಾವು ಕ್ಯೂರ್ ಅಂತ ಹೇಳೋದಿಲ್ಲ, ಅದು ಏನಂದರೆ ಕಂಟ್ರೋಲ್ ಅಲ್ಲಿ ಇರುತ್ತೆ. ಹೌದು. ಹಾಗೆ ಅದೇ 4ನೇ ಸ್ಟೇಜಲ್ಲಿ ಇದ್ದವ್ರಿಗೆ ಏನಂದರೆ ನಾವು ಇರೋ ಗಡ್ಡೆದು ಕ್ಯಾನ್ಸರ್ ಅಂಶ ಅದೆಲ್ಲ ಸ್ಪ್ರೆಡ್ ಆಗಿರೋದ ಗಡ್ಡೆನ ಕರೆಸ್ಕೊಂಡು ಸಿಂಪ್ಟಮ್ಸ್ ಎಲ್ಲ ಇಂಪ್ರೂವ್ಮೆಂಟ್ ಮಾಡೋದು, ಅವ್ರ ಕ್ವಾಲಿಟಿ ಆಫ್ ಲೈಫು ಮೊದಲಿಗೆ ಏನು ಕ್ಯಾನ್ಸರಿಂದ ತೊಂದರೆ ಆಗೋದ ಅಂತ ತೊಂದರೆಗಳು ಕಡಿಮೆ ಮಾಡಿಕೊಂಡು ಒಂದು ಸರ್ವೇಸಾಮಾನ್ಯ 6 ರಿಂದ 8 ತಿಂಗಳು ಟ್ರೀಟ್ಮೆಂಟ್ ಮಾಡ್ಕೊತಾರೆ. ಆಮೇಲೆ ನಂತರ ಮೇಂಟೆನೆನ್ಸ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಓರಲ್ ಟ್ಯಾಬ್ಲೆಟರ್ ಆಗಲಿ, ಕೆಲವರು ಇಮ್ಯುನೋಥೆರಪಿ ಅಂತೇಳಿ, ಅದು ಡಿಪೆಂಡ್ ಆದ ಯಾವ ಸಬ್ ಟೈಪು ಬಯಾಲಜಿ ಅಂತ ಟ್ಯೂಮರ್ ನೋಡಿಕೊಂಡು ಕ್ರಾನಿಕ್ ಟ್ರೀಟ್ಮೆಂಟ್ ಮೇಂಟೆನೆನ್ಸ್ ಮಾಡ್ತಾ ಇರ್ತೀವಿ. ಇದು ಈ ಥೆರಪಿ ವರ್ಕ್ ಆಗ್ಬೋದು, 1 ವರ್ಷ ವರ್ಕ್ ಆಗ್ಬೋದು, ಕೆಲವರಿಗೆ 1.5 ವರ್ಷ ವರ್ಕ್ ಆಗ್ಬೋದು, ಮತ್ತೆ ಪುನಃ ಬೆಳಿಬೋದು. ಮುಂದೆ ಪುನಃ ಬೆಳೆದ್ರೆ ಮತ್ತೆ ಬೇರೆ ಸೂಕ್ತ ಟ್ರೀಟ್ಮೆಂಟು ಅದು ನೋಡಿ ಕೊಟ್ಟು ಮತ್ತೆ ಕಂಟ್ರೋಲ್ ಮಾಡೋಕ್ಕೆ ತಡೆಗಟ್ಟಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಡಾಕ್ಟರ್, ಈಗ ಇದ್ರ ಬಗ್ಗೆ ಹೇಳಿದ್ರಿ, ಅಂದರೆ ಸರ್ಜಿಕಲ್ ಟ್ರೀಟ್ಮೆಂಟ್ ಬಗ್ಗೆ. ಈ ಆಪ್ರೇಷನ್ ಆದಮೇಲೆ ಅದು ಸೈಡ್ ಎಫೆಕ್ಟ್ ಏನಾದರೂ ಮಾಡುತ್ತಾ? ಅಂದರೆ ಲೈಕ್ ಬೇರೆ ಆರ್ಗನಿಗೆ ಎಫೆಕ್ಟ್ ಆಗುತ್ತೆ ಅಥವಾ ಬೇರೆ ಏನಾದರೂ ಅವರಿಗೆ ಸೈಡ್ ಎಫೆಕ್ಟ್ಸ್ ಆ ಥರ ಏನಾದರೂ ಇರುತ್ತಾ? ಸೈಡ್ ಎಫೆಕ್ಟ್ ತುಂಬ ಕಡಿಮೆ. ಸರ್ಜರಿಯಿಂದ ನಾವು ಇಮಿಡಿಯೇಟ್ ಆಪ್ರೇಷನ್ ಮಾಡೋದಕ್ಕಿಂತ ಈಗೆಲ್ಲ ಟೆಕ್ನಾಲಜಿ ತುಂಬ ಅಡ್ವಾನ್ಸ್ ಆಗಿದೆ. ರೋಬೋಟಿಕ್ ಸರ್ಜರಿ, ಲ್ಯಾಪ್ರೋಸ್ಕೋಪಿಕ್ ಅಂತ ಹೇಳ್ತೀವಿ. ಪಕ್ಕದ ಆರ್ಗನ್ಗೆ ಅಷ್ಟು ಡ್ಯಾಮೇಜ್ ಆಗದಂಗೆ ಈಸಿಯಾಗಿ ಸರ್ಜನ್ಸ್ ಎಲ್ಲ ಟ್ರೈನಿಂಗ್ ಎಲ್ಲ ಮೊದಲಿಗೆಲ್ಲ ಬೆಟ್ರ್ ಇದೆ. ಈಗ ಪಕ್ಕದ ಆರ್ಗನ್ಗೆ ತೊಂದರೆ ಆಗದಂಗೆ ಈಸಿಯಾಗಿ ತೆಗಿತಾರೆ. ಈಗ ಕೆಲವುದು ಇಮಿಡಿಯೇಟ್ ಸೈಡ್ ಎಫೆಕ್ಟ್ ಏನು ಆಪ್ರೇಷನಿಂದ ಸ್ವಲ್ಪ ವೂಂಡ್ ಇನ್ಫೆಕ್ಷನ್ ಆಗ್ಬೋದು, ಸ್ವಲ್ಪ ಪೋಸ್ಟ್ ಆಫ್ ರಿಕವರಿ ಸ್ವಲ್ಪ ಟೈಮ್ ಡಿಲೇ ಆಗ್ಬೋದು, ಸ್ವಲ್ಪ ಅಬ್ಸ್ಟ್ರಕ್ಷನ್ ಆಗ್ಬೋದು, ಸ್ವಲ್ಪ ಇನ್ಫೆಕ್ಷನ್ ಅಂತ ಹೇಳ್ತೀವಿ. ಇದು ಸರ್ವೇಸಾಮಾನ್ಯ ಎಲ್ಲ ಇದು ಆಪ್ರೇಷನಲ್ಲೂ ಕಾಮನ್ ಇರ್ತದೆ. ಬಟ್ ಆ ರಿಸ್ಕ್ ಕಡಿಮೆ ಐತೆ. ಎಲ್ಲ ಡಾಕ್ಟರ್ಸ್ ಎಲ್ಲ ಅದೆಲ್ಲ ಕೇರ್ ಮಾಡ್ಕೊಂಡು, ಸರ್ಜನ್ ಎಲ್ಲ ಕೇರ್ ಮಾಡಿ ಹೊರಗೆ ತರಲಿಕ್ಕೆ ಮಾಡ್ತಾರೆ. ಕ್ರಾನಿಕ್ ಪ್ರಾಬ್ಲಮ್ ಸರ್ಜರಿಯಿಂದ ಏನಾಗ್ಬೋದಪ್ಪ, ನಾನು ಹೇಳಿದೆ ಮೊದಲಿಗೆ ಹೇಳ್ತಾ ಇದ್ದೆ, ಅದು ಈಗ ಸ್ಟಮಕ್ದು ಪೂರ್ತಿ ಚೀಲ ಇರ್ತದೆ, ಊಟದೆಲ್ಲ ಸ್ಟೋರ್ ಮಾಡಲಿಕ್ಕೆ ಆಗೋದು ಸಾಧ್ಯತೆ ಇರ್ತದೆ. ಈಗ ಸ್ಟಮಕ್ದು ಆಲ್ರೆಡಿ ಪಾರ್ಟ್ ಇಲ್ಲ ಪೂರ್ತಿ ಸ್ಟಮಕ್ಕೆ ತೆಗ್ದಾರೆ ಅಂದರೆ ಆವಾಗ ನಮ್ಗೆ ಊಟದ ಮಾಡಿದ ಸ್ಟೋರ್ ಚೀಲ ಕಡಿಮೆ ಇರ್ತದೆ. ಆವಾಗ ತಿಂದಿದ್ದೆಲ್ಲ ಏನಾದ್ರು ಜಲ್ದಿ ಕರಳಿಗೆ ಬರೋದು, ಜೀರ್ಣ ಸ್ವಲ್ಪ ಅಬ್ಸಾರ್ಷನ್ ಕಡಿಮೆ ಅಂದರೆ ಡಂಪಿಂಗ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ತಿಂದ ತಕ್ಷಣ ನಾವೇನಾಗುತ್ತೆ, ಊಟದಲ್ಲಿ ಆಹಾರ ಸೇವನೆ ಮಾಡಿದ ತಕ್ಷಣ ನನಗೆ ಮಲ ವಿಸರ್ಜನೆ ಮಾಡೋ ಸೆನ್ಸೇಷನ್ ಬರುತ್ತೆ, ಮೋಷನ್ಗೆ ಹೋಗಬೇಕು, ಈ ಥರ ಸೆನ್ಸೇಷನ್ ಬರೋದ್ರಿಂದ ಅವ್ರಿಗೆ ಏನಾಗುತ್ತೆ, ಜಲ್ದಿ ಜೀರ್ಣ ಆಗೋದಿಲ್ಲ, ಹೊಟ್ಟೆ ಉಬ್ಬರ ಬರೋದು, ಸ್ವಲ್ಪ ಸ್ವೆಟ್ಟಿಂಗ್ ಥರ ಬರೋದು, ಇವೆಲ್ಲ ಸ್ವಲ್ಪ ಕೆಲವ್ರಿಗೆ ಆಗುತ್ತೆ. ಅವ್ರಿಗೆ ಇದು ಎಲ್ಲ ಕಾಮನ್ ಫಸ್ಟು ಫ್ಯೂ ಮಂತ್ಸಲ್ಲಿ ಸರ್ಜರಿ. ಕ್ರಾನಿಕ್ ಒಂದು ಸ್ವಲ್ಪ ಒಂದು ಫ್ಯೂ ಮಂತ್ಸ್, 3 to 6 months, 1 year ಆಗ್ಬೋದು. ಕೆಲವರು ಡಿಪೆಂಡ್ ಆದ ಪರ್ಸನ್ ಆ ಇರೋ ಆರ್ಗನ್ನು ಅಡಾಪ್ಟ್ ಆಗ್ತಾ ಹೋಗಬೇಕಾಗತ್ತೆ. ಆ ಲೈಫ್ ಸ್ಟೈಲು ಸಹ ನಾವು 3 ಊಟ ಮಾಡಿ ನಾವು ನಾವು ಸಂತೃಪ್ತ ಆಗ್ತೀವಿ. ಬಟ್ ಇಂಥವ್ರಿಗೆ ಏನಾದ್ರು ಸರ್ಜರಿ ಮಾಡಿದಾಗ ಅಂಗ ಕಡಿಮೆ ಅಂದರೆ ಸ್ಟೋರೇಜ್ ಕೆಪಾಸಿಟಿ ಕಡಿಮೆ ಇರೋದ್ರಿಂದ ನಾವು ಅವ್ರಿಗೆ ಏನು ಹೇಳ್ತೀವಿ ಅಂದರೆ ಅಡ್ವೈಸು ಎವ್ರಿ 2-3 hourly ಸ್ಮಾಲ್ ಮೀಲ್ ತೊಗೊತಾ ಇದ್ದರೆ ಯು ಕ್ಯಾನ್ ಓವರ್ಕಮ್ ದಿಸ್ ಕೈಂಡ್ ಆಫ್ ಸಿಂಪ್ಟಮ್ಸು. ತುಂಬ ಹೆವಿ ಬರ್ಡನ್ ಕೊಡೋಕ್ಕಾಗೋದಿಲ್ಲ. ಡಾಕ್ಟರ್, ಈಗ ಆಪ್ರೇಷನ್ ಆದಮೇಲೆ ಅವ್ರು ಯಾವ ರೀತಿಯಾಗಿ ಕೇರ್ ತಗೋಬೇಕು? ಅಂದರೆ ಆಹಾರದಲ್ಲಿ ಪಥ್ಯ ಇರಬೇಕು. ಈಗ ನೀವು ಹೇಳಿದ್ರಿ ಆಲ್ರೆಡಿ ಮಾತಾಡ್ತಾ, ಅಂದರೆ ಅವ್ರದ್ದು ಆಪ್ರೇಷನ್ ಆದಮೇಲೆ ಜಠರ ಸಣ್ಣ ಆಗುತ್ತೆ, ಜೀರ್ಣಕ್ರಿಯೆ ಕಡಿಮೆ ಆಗುವಂಥ ಚಾನ್ಸಸ್ ಇರುತ್ತೆ, ಆ ಕ್ವಾಲಿಟಿ ಕಡಿಮೆ ಇರುತ್ತೆ ಅವರಲ್ಲಿ ಅಂತ. ಸೊ ಅದಾದಮೇಲೆ ಫುಡ್ ಕೇರ್ ಹೆಂಗೆ ಮಾಡಬೇಕು, ಅಥವಾ ಬೇರೆ ಆ್ಯಕ್ಟಿವಿಟೀಸ್ ಮಾಡೋದ್ರಲ್ಲಿ ಏನಾದರೂ ಅವ್ರು ಕೇರ್ ಮಾಡಬೇಕಾಗುತ್ತಾ? ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಮಾಡಬೇಕು ಅಂತ ಹೇಳ್ತೀವಿ. ಒಂದು ಅದು ಲೊಕೇಶನ್ ಆಫ್ ಟ್ಯೂಮರ್ ನೋಡ್ತೀವಿ. ಈಸೋಫೇಜಿಯಲ್ ಗ್ಯಾಸ್ಟ್ರಿಕ್
ಸ್ಟಮಕ್ದ ಜಂಕ್ಷನ್ ಅದು ವಾಲ್ವ್ ತೆಗೆದ್ರೆ ನಮಗೆ ಪೂರ್ತಿ ಫ್ಲಾಟ್ ಮಲ್ಕೊಳ್ಳೋದು, ಸ್ವಲ್ಪ ಹೆಡ್ ಎಲಿವೇಶನ್ ಮಲ್ಕೊಳೋದು, ತಿಂದ ತಕ್ಷಣ ಹಾಗೆ ಮಲ್ಕೋಬಾರ್ದು, ಜೀರ್ಣ ಆಗೋದಕ್ಕೂ ಹೆಲ್ಪ್ ಆಗುತ್ತೆ. ಸ್ಮಾಲ್ ಕ್ವಾಂಟಿಟಿ ಫ್ರೀಕ್ವೆಂಟಾಗಿ ಅಂದರೆ ಪದೇ ಪುನಃ ಆಹಾರ ಸೇವನೆ ಮಾಡೋದು. ತುಂಬ ಸ್ಪೈಸಿ ಆಯಿಲ್ ಇದ್ದಿದ್ದು ತೊಗೊಳೋದು ಬೇಡ, ತುಂಬ ಸಾಲ್ಟಿ ಡಯಟ್ ಬೇಡ ಅಂತ ಹೇಳ್ತೀವಿ. ತುಂಬ ಏನಂದರೆ ಪ್ರೋಸೆಸ್ಡ್ ಫುಡ್ಡು ಮತ್ತು ಲೈಕ್ ಈಗ ಚಾಡ್ ಅಂತ ಹೇಳ್ತೀವಿ, ಒಂದು ಸ್ವಲ್ಪ ಈಗ ಸೀದದ್ದು ಆಹಾರ ತಿನ್ನಬಾರ್ದು ಅಂತ ಹೇಳ್ತೀವಿ. ಯಾಕೆಂದರೆ ಅದು ಒನ್ ಆಫ್ ದ ಈಟಾಲಜಿ ಅಂತ ಹೇಳ್ತೀವಿ. ಮತ್ತು ಪುನಃ ಮರುಕಳಿಸ್ದಂಗೆ ತಡೆಗಟ್ಟೋದು ಮಾಡಬೇಕು. ಜೊತೆಗೆ ಅವ್ರದ್ದು ಏನಂದರೆ ಅವ್ರ ಅಭ್ಯಾಸ ಇರುತ್ತೆ, ಕೆಲವು ಆಲ್ರೆಡಿ ದೇ ಆರ್ ಪ್ರೋನ್ ಫಾರ್ ಸ್ಮೋಕಿಂಗ್ ಅಂದರೆ ಎಲ್ಲ ಹೇಳಿದ್ವಲ್ಲ, ಧೂಮಪಾನ, ಆಲ್ಕೋಹಾಲ್ ಅಂದರೆ ಈಗ ಮದ್ಯಪಾನ ಸೇವನೆ ಇರೋದು ಅವ್ರು ಕಂಪ್ಲೀಟಾಗಿ ಸ್ಟಾಪ್ ಮಾಡಬೇಕಾಗತ್ತೆ. ಇರೋ ಅಂಗ ಅದನ್ನು ಮತ್ತೆ ಡ್ಯಾಮೇಜ್ ಮಾಡಬಾರ್ದು. ಕ್ಯಾನ್ಸರೇ ಅಂತಲ್ಲ, ಮತ್ತು ಇರೋದು ಡ್ಯಾಮೇಜ್ ಗ್ಯಾಸ್ಟ್ರೈಟಿಸು ಮತ್ತು ಆ ಇರೋ ಅಂಗಗಳು ಸ್ಟಮಕ್ದು ಪಾರ್ಟ್ ಇರೋದು ಮತ್ತು ಇಂಟೆಸ್ಟೈನು ಡ್ಯಾಮೇಜ್ ಆಗುತ್ತೆ. ಅದಕ್ಕೋಸ್ಕರ ನಾವು ಆದಷ್ಟು ನಮ್ಗೆ ಅಭ್ಯಾಸನೂ ಸ್ಟಾಪ್ ಮಾಡಬೇಕಾಗತ್ತೆ, ಲೈಫ್ ಸ್ಟೈಲು ಮಾಡಿಫಿಕೇಷನ್ ಮಾಡಬೇಕಾಗತ್ತೆ. ಹಾಗಾದರೆ ಡಾಕ್ಟರ್, ಈಗ ಪರ್ಟಿಕ್ಯುಲರ್ ಫುಡ್, ಈಗ ಪೇಷಂಟ್ ಬಂದಾಗ ಆಪ್ರೇಷನ್ ಆಯಿತು, ನೆಕ್ಸ್ಟ್ ಟೈಮ್ ಇಂಥ ಆಹಾರನೇ ಹೆಚ್ಚು ತಿನ್ನಿ ಅಂತ ಆ ಥರ ಏನಾದರೂ ರೆಫರ್ ಮಾಡ್ತೀರಾ? ಕೆಲವೊಂದಿಷ್ಟು ಆಹಾರಗಳನ್ನು ಹೇಳೋದಾದರೆ ಆಹಾರದಲ್ಲಿ ಡೆಫಿನೆಟ್ಲಿ ಡಯಟು ಸ್ಟಮಕ್ ಕ್ಯಾನ್ಸರ್ ತುಂಬ ಇಂಪಾರ್ಟೆಂಟ್ ಇದೆ. ನಾವು ಕೆಲವು ಆಹಾರ ಕ್ಯಾನ್ಸರ್ಗೆ ರಿಸ್ಕ್ನ ಹೆಚ್ಚು ಮಾಡುತ್ತೆ, ಅದು ಹೇಳ್ತಾ ಇದೆ ಈಗ ಪ್ರೀವಿಯಸ್ಲಿ. ಪ್ರೋಸೆಸ್ ಫುಡ್ ಆಗಲಿ, ಹೈ ಸಾಲ್ಟಿ ಡಯಟು, ತುಂಬ ಸ್ಪೈಸಿ ಡಯಟ್, ಇದು ಸೌತ್ ಇಂಡಿಯಾದಲ್ಲಿ ನೋಡ್ತೀವಿ, ನಾರ್ತ್ ಈಸ್ಟದಲ್ಲಿ ನಾವು ನೋಡ್ತೀವಿ, ಇಂಡಿಯಾದಲ್ಲಿ ಈ ಥರ ಕನ್ಸಂಪ್ಷನ್ ಮಾಡೋರಿಗೆ ತುಂಬ ಸ್ಟಮಕ್ ಕ್ಯಾನ್ಸರ್ ರಿಸ್ಕ್ ಜಾಸ್ತಿ ಅಂತ ಹೇಳ್ತೀವಿ. ಆಮೇಲೆ ಇನ್ನೊಂದು ಈಗ ವಾಟ್ರದ್ದು ತುಂಬ, ಅದಕ್ಕೆಂದರೆ ಹೈ ನೈಟ್ರಸಮನ್ ಅಂತ ಹೇಳ್ತೀವಿ, ಅದು ಕಂಟೆಂಟ್ ಜಾಸ್ತಿ ಇದ್ರೆ ಅದೊಂದು ಸ್ವಲ್ಪ ಆದಷ್ಟು ನಮಗೆ ಕಾದಾರ್ಸ್ ನೀರು ಕುಡಿಯೋದು ಸರ್, ಇದಕ್ಕೆ ಅಂತಲ್ಲ, ತುಂಬ ಜನರಲ್ ಹೆಲ್ತಿಗೆ ಹೆಲ್ಪ್ ಅಂತ ಹೇಳ್ತೀವಿ. ಫ್ರೀಕ್ವೆನ್ಸಿ ಆಫ್ ಫುಡ್ಡು ನಮಗೆ ತುಂಬ ಆಹಾರದ ನಮ್ಮ ಟೈಮಿಂಗು ತುಂಬ ಎರಾಟಿಕ್ ಇರಬಾರ್ದು. ಅಂದರೆ ಟೈಮು ಆಹಾರ ಸೇವನೆಯಿಂದ ನಮಗೆ ಗ್ಯಾಸ್ಟ್ರಿಕ್ ಬರ್ದಂಗೆ ಅವಾಯ್ಡ್ ಮಾಡಬೇಕಾಗತ್ತೆ. ಬ್ಯಾಲೆನ್ಸ್ ಡಯಟ್ ಅಂತ ಹೇಳಿ ನಾವು ಅಂದರೆ ಅಲ್ಲಿ ಒಂದೇ ಥರದ್ದು ಆಹಾರ ತಿನ್ನಲಿಕ್ಕೆ ನಾವು ಟ್ರೈ ಮಾಡ್ತೀವಿ. ನಾವೆಲ್ಲ ಬ್ಯಾಲೆನ್ಸ್ ಇದೆ ಅಂತಂದರೆ ಈ ಹೋಲ್ ಗ್ರೈನ್ ಅದರ ಈಗ ಸಿರಿಧಾನ್ಯಗಳು ತಿನ್ನೋದು, ಜೊತೆಗೆ ತರಕಾರಿಗಳು ಎಲ್ಲ ಥರ ವೆರೈಟಿ ತೊಗೊಳೋದು, ಫ್ರೂಟ್ಸು, ಈ ಕನ್ಸಂಪ್ಷನ್ ಫ್ರೀಕ್ವೆನ್ಸಿ ಫುಡ್ಡು, ಈಗ ತರಕಾರಿ, ಹಣ್ಣು, ಹಂಪಲ ಎಲ್ಲ ತಿನ್ನೋದ್ರಿಂದ ನಮಗೆ ಈಗ ಕ್ಯಾನ್ಸರ್, ಈಗ ಸ್ಟಮಕ್ ಕ್ಯಾನ್ಸರ್ ಬರೋ ರಿಸ್ಕ್ನೂ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಹೇಳ್ತೀವಿ. ನಾನ್ ವೆಜ್ ಪಾರ್ಟ್ ಅದೇ ಹೇಳಿದೆ, ಪ್ರೋಸೆಸ್ ಫುಡ್ಡು, ತುಂಬ ಸ್ಟೋರ್ಡ್ ಫುಡ್ಡು, ಈ ಸೀದೆ ಇರೋ ಆಹಾರಗಳನ್ನ ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ. ಇದು ಇಂಪಾರ್ಟೆಂಟ್ ಅಂತ ಹೇಳ್ತೀವಿ ಆಹಾರದ್ದು. ಡಾಕ್ಟರ್, ಈಗ ಒಬ್ಬರಿಗೆ ಆಪ್ರೇಷನ್ ಆಯಿತು, ಕ್ಯೂರ್ ಆಯಿತು, ಮತ್ತು ಅದೇ ಪರ್ಸನಿಗೆ ಸ್ಟಮಕ್ ಕ್ಯಾನ್ಸರ್ ಬರುವ ಚಾನ್ಸಸ್ ಇರುತ್ತಾ? ಹೌದು, ಈಗ ರಿಸ್ಕ್ ನಾವು ಟ್ರೀಟ್ಮೆಂಟ್ ಮಾಡಿದ್ವಿ, ಅರ್ಲಿ ಸ್ಟೇಜ್ ಆಗಲಿ, ಒಂದನೇ ಹಂತದಿಂದ 3ನೇ ಸ್ಟೇಜ್ ಆಗಲಿ, 4ನೇ ಸ್ಟೇಜ್ ಆದರೂ ಕಂಟಿನ್ಯೂಸ್ ಮಾನಿಟ್ರಿಂಗು ಮಾಡಬೇಕು, ಟ್ರೀಟ್ಮೆಂಟು ಮಾಡಬೇಕಾಗ್ತದೆ. ನಾವು ಈಗ ಟ್ರೀಟ್ಮೆಂಟ್ ಆಯ್ತಪ್ಪ, ಅರ್ಲಿ ಸ್ಟೇಜು, ಇಂಟರ್ಮೀಡಿಯೇಟ್, 3ನೇ ಸ್ಟೇಜು ಮಾಡಿತ್ತು, ಟ್ರೀಟ್ಮೆಂಟ್ ಆಯಿತು ಅಂದರೆ ನಾವು ಮುಂದೆ ಫಾಲೋಅಪ್ ಮಾಡ್ತಾ ಇರಬೇಕಾಗತ್ತೆ. ಅವ್ರಿಗೆ ಕ್ಲಿನಿಕಲ್ ಎಕ್ಸಾಮಿನೇಷನ್ ಮಾಡ್ತೀವಿ, ಸಿಮ್ಟಮ್ಸನ್ನು ಕೇಳ್ತಾ ಇರ್ತೀವಿ. 3 to 6 ಮಂತ್ ಫಸ್ಟ್ ಇಯರಲ್ಲಿ, ಆಮೇಲೆ ನಂತರ ನೆಕ್ಸ್ಟ್ 6 ಮಂತ್, 1 ವರ್ಷಕ್ಕೊಮ್ಮೆ ಸ್ಕ್ಯಾನ್ ಮಾಡ್ತೀವಿ, ಎಂಡೋಸ್ಕೋಪಿನೂ ಮಾಡಬೇಕಾಗತ್ತೆ. ಯಾಕೆಂದರೆ ಏನಾಗುತ್ತೆ, ಆ ಟ್ರೀಟ್ಮೆಂಟ್ ಮಾಡಿದ್ಮೇಲೆ ಆ ಅಂಗದ ಜಾಯಿಂಟ್ ಅದು ಹಳೆ ಜಾಗದಲ್ಲಿ ಮತ್ತೆ ವಾಪಸ್ ಬಂದಿದೆಯಾ ಸ್ಕ್ಯಾನ್ ಮಾಡೋದ್ರಿಂದ ನಮಗೆ ಇನ್ನೂ ಸಿಮ್ಟಮ್ ಬರೋದಕ್ಕಿಂತ ಮೊದಲೇ ಕಂಡುಹಿಡಿದ್ರೆ ಆ ಟೈಮಲ್ಲಿ ಅರ್ಲಿ ಟ್ರೀಟ್ಮೆಂಟ್ ಮಾಡಿದರೆ ನಮಗೆ ವಿ ವಿಲ್ ಗಿವ್ ಅ ಗುಡ್ ಟ್ರೀಟ್ಮೆಂಟ್ ಔಟ್ಕಮ್ ಕಂಪೇರ್ಡ್ ಟು ನಾವು ತುಂಬ ಲೇಟಾಗೆ ನಾವು ನೆಗ್ಲೆಕ್ಟ್ ಮಾಡಿದಾಗ, ನಾವು ತುಂಬ ಜಾಸ್ತಿ ಆದಾಗ ಟ್ರೀಟ್ಮೆಂಟ್ ಔಟ್ಕಮ್ ರಿಸಲ್ಟು ಅಷ್ಟು ಒಳ್ಳೆಯದಿರೋದಿಲ್ಲ. ಹಾಗಾಗಿ ಫಾಲೋಅಪ್ ಮಾಡೋದು ಒಳ್ಳೆಯದು. ಅದು ಡೆಫಿನೆಟ್ಲಿ ಅದು ಏನಂತಂದರೆ ಲೈಫ್ ಸ್ಟೈಲ್ನ ಚೇಂಜಸ್ ಇದೆ, ನೆಗ್ಲೆಕ್ಟ್ ಮಾಡ್ತಾಯಿಲ್ಲ, ಅವ್ರಿಗೆ ರೀಅಶ್ಯೂರೆನ್ಸ್ ಬರ್ತಾಯಿದೆ, ಚೆನ್ನಾಗಿದೆ. ಅದು ಇಟ್ ಗಿವ್ಸ್ ಅ ಕಾನ್ಫಿಡೆನ್ಸ್ ಇನ್ ದ ಪೇಷಂಟ್ ಆಲ್ಸೋ. ಅವ್ರೇನು ಅಭ್ಯಾಸ ಇದೆ ಅದು ಸ್ಟಾಪ್ ಮಾಡಲಿಕ್ಕೆ, ಮೇಂಟೈನ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಅವ್ರಿಗೂ ಕಾನ್ಫಿಡೆನ್ಸ್, ಓಕೆ ದಟ್ ದೇ ಶುಡ್ ನಾಟ್ ಥಿಂಕ್ ನನಗೆ ಕ್ಯಾನ್ಸರ್ ಅಂತ ಪೇಷಂಟ್ ಅನ್ನಬಾರ್ದು, ಇದಕ್ಕೆ ಕ್ಯಾನ್ಸರ್ ಸರ್ವೈವರ್ ಆದ್ರೂ ಶುಡ್ ಇವ್ ನಾರ್ಮಲ್ ಲೈಫ್ ಅಂತ ಹೇಳ್ತೀವಿ. ಅದು ಕಾನ್ಫಿಡೆನ್ಸ್ ಬರ್ತಾ ಇರುತ್ತೆ ಟ್ರೀಟ್ಮೆಂಟ್ ಫಾಲೋಅಪ್ ಮಾಡೋದ್ರಿಂದ. ಅರ್ಲಿ ಸ್ಟೇಜ್ ಏನಾದ್ರು ರಿಕರೆನ್ಸ್ ಆದ್ರೂ ಟ್ರೀಟ್ಮೆಂಟ್ ಮಾಡಿದ್ರೆ ಒಳ್ಳೆ ಔಟ್ಕಮ್ ಬರುತ್ತೆ ಅಂತ ಹೇಳಿ. ಡಾಕ್ಟರ್, ಹಾಗಿದ್ರೆ ಹೈ ಫೈಬರ್ ಅಥವಾ ಹೈ ಪ್ರೋಟೀನ್ ಇರುವಂಥ ಫುಡ್ಡನ್ನು ತಗೋಬೋದು ಅವರು ಆಪ್ರೇಷನ್ ಆದಮೇಲೆ? ಹೌದು, ನಾವು ರೆಕಮೆಂಡ್ ಮಾಡ್ತೀವಿ. ಏಕೆಂದರೆ ಇಮ್ಮಿಡಿಯೇಟ್ ಆಪ್ರೇಷನ್ ಆದಮೇಲೆ ನಮಗೆ ಪ್ರೋಟೀನ್ ಅವಶ್ಯಕತೆ ತುಂಬ ಇರುತ್ತೆ. ಮತ್ತು ಹೈ ಫೈಬರ್ ಡಯಟ್, ಕಾನ್ಸ್ಟಿಪೇಷನ್ ಅಂತ ಹೇಳೋದು ಕೊಲಾನ್ ಕ್ಯಾನ್ಸರ್ಗೆ ತುಂಬ ಇಂಪಾರ್ಟೆಂಟು, ಇನ್ನು ಸ್ಟಮಕ್ಗೂ ಹೆಲ್ಪ್ ಆಗುತ್ತೆ. ಅದು ಹೈ ಫೈಬರ್ ಡಯಟ್ ಡೆಫಿನೆಟ್ಲಿ ಇಸ್ ಗಿವ್ಸ್ ಅ ಬ್ಯಾಲೆನ್ಸ್ ಡಯಟ್ ಅಂತ ಹೇಳ್ತೀವಿ. ನಾವು ದಿನನಿತ್ಯ ಅಂದರೆ ಎಲ್ಲದೂ ವೆರೈಟಿ ನಾವು ತಿನ್ನೋದಿಲ್ಲ, ಒಂದೇ ಥರದ ಆಹಾರ ತಿನ್ನಲಿಕ್ಕೆ ನಾವು ಸೇವನೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಈಗ ವೆಜಿಟೇಬಲ್ಸ್ ಆಗಲಿ, ಈಗ ನಾವು ದಿನನಿತ್ಯ ರೈಸ್ ಐಟಮ್ ಆಗಲಿ, ಏನಾದ್ರು ಬೇರೆ ಇದಕ್ಕೆ ಸಿರಿಧಾನ್ಯದ ಏನಾರಾಗಲಿ, ಸಿರಿಲ್ಸ್ ಆಗಲಿ, ಏನೇ ತೊಗೊಂಡ್ರು ದಟ್ ಗಿವ್ಸ್ ದಿ ಲೈಕ್ ಬ್ಯಾಲೆನ್ಸ್ ಡಯಟ್. ಎಲ್ಲರೂ ಹಣ್ಣು ಹಂಪಲು ಎಲ್ಲ ತಿಂದರೆ ನಮ್ಗೆ ಒಳ್ಳೇದಂತ ಹೇಳ್ತೀವಿ. ನಾವು ಏನಂದರೆ ನಾವು ಒಂದೇ ಥರ ತಿಂತೀವಿ, ಬಟ್ ಬೇರೆ ಆ ಥರ ಸಪೋರ್ಟಿಂಗ್ ನ್ಯೂಟ್ರಿಯೆಂಟ್ಸ್, ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅವಕ್ಕೆಲ್ಲ ಇಂಪಾರ್ಟೆನ್ಸ್ ಕೊಡೋದಿಲ್ಲ.
ಹೈ ಫೈಬರ್ ಡಯಟ್ ಡೆಫಿನೆಟ್ಲಿ ಜೀರ್ಣ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ, ಕಾನ್ಸ್ಟಿಪೇಷನ್ ಇರೋದಿಲ್ಲ, ಮತ್ತು ವೆಯ್ಟ್ ರಿಡಕ್ಷನ್ ಮೇಂಟೈನ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಅದು ಹಾಗಾಗಿ ದಟ್ ವಿ ಹ್ಯಾವ್ ಟು ಹ್ಯಾವ್ ಬ್ಯಾಲೆನ್ಸ್ ಡಯಟ್ ಈಸ್ ಮೋರ್ ಇಂಪಾರ್ಟೆಂಟ್ ಅಂತ ಹೇಳಿ. ಡಾಕ್ಟರ್, ನೀವು ಆಗಲೇ ಹೇಳಿದ್ರಿ ಅಂದರೆ ಸ್ಟೊಮಕ್ ಕ್ಯಾನ್ಸರ್ ಬರೋ ಅಂಥದ್ದೇ ಮೇನ್ಲಿ ನಮ್ಮ ಜೀವನ ಶೈಲಿ, ನಾವು ತಗೊಳ್ಳೋಂಥ ಫುಡ್ಡಿಂದ ಅಂತ. ಸೊ ಬರದೇ ಇರೋ ರೀತಿಯಲ್ಲಿ ಎಚ್ಚರಿಕೆನೇ ಯಾವ ರೀತಿಯಾಗಿ ವಹಿಸಬೇಕು ಅದ್ರ ಬಗ್ಗೆ ಹೇಳಿ. ಈಗ ಸ್ಟಮಕ್ ಕ್ಯಾನ್ಸರ್ ಬರದೇ ಇರಲಿಕ್ಕೆ ಅಂದರೆ ನಮಗೆ ಫ್ಯಾಮಿಲಿ ಮೆಂಬರ್ಸು, ಫ್ರೆಂಡ್ಸು ಇವರೆಲ್ಲ ನೋಡಿರ್ತೀವಿ. ಒಂದ್ಸರಿ ಈ ಥರ ವಿಷಯ ಕೇಳ್ಪಟ್ರೆ ನಾವು ದಯವಿಟ್ಟು ನಮ್ಮಲ್ಲಾಗಲಿ ಪರ್ಸ್ನಲ್ ಆಗಲಿ ಫ್ಯಾಮಿಲಿ ಮೆಂಬರ್ ಆಗಲಿ ನಾವು ಎಜುಕೇಷನ್ ಕೊಡಬೇಕಾಗುತ್ತೆ. ಏನೇ ನಾಲೆಜ್ ನಾವು ಅಕ್ವೈರ್ ಮಾಡಿದ್ರು ಹೇಳಬೇಕು. ಒಂದು ಲೈಫ್ ಸ್ಟೈಲ್ ಚೇಂಜಸ್ ಮಾಡೋದು. ಓಕೆ, ಒಂದು ಲೈಕ್ ನಾವು ತುಂಬ ಓವರ್ ವೆಯ್ಟ್ ಆಗದೇ ಇದ್ದರೆ ಅದು ಹೆಲ್ಪ್ಫುಲ್ ಅಂತ ಹೇಳಿದ್ರು. ತುಂಬ ವೆಯ್ಟ್ಗೆ ಏನಾದರೂ ಒಬೆಸಿಟಿಯಿಂದನೂ ಸ್ವಲ್ಪ ರಿಫ್ಲೆಕ್ಸ್ ಗ್ಯಾಸ್ಟ್ರೈಟಿಸ್ ಆಗಿ ಕ್ರಾನಿಕ್ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್, ತೂಕ ಹೆಚ್ಚಾಗೋದು. ಅದಕ್ಕೆ ನಾವು ಫಿಸಿಕಲ್ ಆ್ಯಕ್ಟಿವಿಟಿ ದಟ್ ಹೆಲ್ಪ್, ಜನರಲ್ ಹೆಲ್ಪ್ಗೂ ಹೆಲ್ಪ್ ಆಗುತ್ತೆ. ಈವನ್ ಇದನ್ನು ಸಮ್ ಕೈಂಡ್ ಆಫ್ ಪ್ರಿಕಾಷನ್ ತೊಗೊಳ್ಳಿಕ್ಕೆ ಹೆಲ್ಪ್ ಆಗುತ್ತೆ. ಬ್ಯಾಲೆನ್ಸ್ ಡಯಟ್ ನಾನು ಹೇಳಿದ್ನಲ್ಲ, ಒಳ್ಳೆ ಆಹಾರದ ನಾವು ನ್ಯೂಟ್ರಿಯೆಂಟ್ಸ್ ತೊಗೊಳ್ಳಿಕ್ಕೆ ನಾವು, ಮತ್ತು ತುಂಬ ಹೈ ಸಾಲ್ಟೆಡ್ ಡಯಟು, ಮಸಾಲ, ಸ್ಪೈಸಿ, ಪ್ರೋಸೆಸ್ ಫುಡ್ಡು, ಸ್ಟೋರ್ ಫುಡ್ಡೆಲ್ಲ ಅವನ್ನು ಅವಾಯ್ಡ್ ಮಾಡಿ. ತುಂಬ ಲೈಕ್ ಚಾರ್ಡ್ ಫುಡ್, ಲೈಕ್ ಸೀದದ ಫುಡ್ ಅದೆಲ್ಲ ತಿನ್ನೋದು ಬೇಡ ಅಂತ ಹೇಳ್ತೀವಿ ಒಂದು. ಮತ್ತು ಲೈಕ್ ನಾವು ಆಹಾರದ ಏನಂದರೆ ಫ್ರೀಕ್ವೆನ್ಸಿ ಆಫ್ ಫುಡ್ ನಾವು 3-5-6 ಸರಿ ತೊಗೊಂಡ್ರು ಒಳ್ಳೆಯದೇ. ಬಟ್ ಲೈಕ್ ತರಕಾರಿ ಜೊತೆಗೆ ಹಣ್ಣು ಹಂಪಲ ತಿನ್ನೋದು ಅದು ತುಂಬ ಒಳ್ಳೆಯದು. ಅದು ಮತ್ತು ಹವ್ಯಾಸಗಳು ನಾವೇನು ಹೇಳ್ತೀವಿ, ಹ್ಯಾಬಿಟ್ಸ್ ಅಂತ ಹೇಳ್ತೀವಿ, ಧೂಮಪಾನ ಆಗಲಿ, ಲೈಕ್ ಈಗ ಕುಡಿಯೋದಾಗಲಿ, ಆಲ್ಕೋಹಾಲ್ ಆಗಲಿ, ಮದ್ಯಪಾನದಾಗಲಿ, ಇದನ್ನು ದಯವಿಟ್ಟು ಈಗ ಏನಾಗಿದೆ, ಇದು ಸೋಷಿಯಲ್ ಸ್ಟೇಟಸ್ಸು ಆಗಿದೆ. ಸ್ವಲ್ಪ ಫ್ರೆಂಡ್ ಸರ್ಕಲ್ ಆದಮೇಲೆ ನಮ್ಗೆ ಓಕೆ ದಟ್ ತುಂಬ ಈಸಿಲಿ ತುಂಬ ಅದಕ್ಕೆ ನಾವು ವಿಲ್ ಲೂಸ್ ಕಂಟ್ರೋಲ್. ನಾವು ಆಯಿತು ನಮ್ಗೆ ಫ್ರೆಂಡ್ ಸರ್ಕಲಲ್ಲಿ ಈಸಿಲಿ ಎಲ್ಲರಾಗಲಿ. ಬಟ್ ಏನಂದರೆ ಈ ಮದ್ಯಪಾನ ಮತ್ತು ಧೂಮಪಾನ ದಯವಿಟ್ಟು ಇದು ಸ್ಟಮಕ್ ಕ್ಯಾನ್ಸರ್ ಅಲ್ಲ, ಸುಮಾರು ಕ್ಯಾನ್ಸರ್, ಲಂಗ್ ಕ್ಯಾನ್ಸರ್, ಹೆಡ್ ಆ್ಯಂಡ್ ನೆಕ್ ಕ್ಯಾನ್ಸರ್, ಸುಮಾರು ಮೆಜಾರಿಟಿ ಆಫ್ ಕ್ಯಾನ್ಸರ್ ಆರ್ ಲಿಂಕ್ ಟು ದೀಸ್ 2 ಹ್ಯಾಬಿಟ್ಸ್. ಇದು ಅವಾಯ್ಡ್ ಮಾಡಿದರೆ ಒಳ್ಳೇದಂತ ಹೇಳ್ತೀವಿ. ಆಮೇಲೆ ಈಗ ಆಲ್ರೆಡಿ ನಮಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದೆ, ಕ್ರಾನಿಕ್ ಗ್ಯಾಸ್ಟ್ರಿಕ್ ಆಲ್ರೆಡಿ ನಮಗೆ ಇದೆ, ಮೊದಲಿಂದ ಇದೆ. ಆಲ್ರೆಡಿ ಹೆರಿಡಿಟರಿ ಫ್ಯಾಮಿಲಿ ರಿಸ್ಕ್ ಇದೆ, ಅಂಥವ್ರಿಗೆಲ್ಲ ಡೀಟೇಲ್ ಹಿಸ್ಟ್ರಿ ತೊಗೊಂಡಿದ್ರಿಂದ ಅವರಿಗೆ ಸ್ಕ್ರೀನಿಂಗ್ ಅಂತ ಹೇಳ್ತೀವಿ. ಈಗ ಕ್ರಾನಿಕ್ ಗ್ಯಾಸ್ಟ್ರಿಕ್ ಸರ್ಜರಿ ಮಾಡಿದ್ದಾರೆ ಅಂಥವ್ರಿಗೆ ನಾವು ಸ್ವಲ್ಪ ಲೈಕ್ ನಾವು ಎಂಡೋಸ್ಕೋಪಿ ಮಾಡೋದು, ಸಿಂಪ್ಟಮ್ಸು ಚೆಕಪ್ ಮಾಡ್ತಾ ಇರೋದು ಒಳ್ಳೇದಂತ ಹೇಳ್ತೀವಿ. ಅಂದರೆ ಬೇಸಿಕಲಿ ಹೆಲ್ದಿ ಫುಡ್, ಎಕ್ಸಸೈಸ್, ಹಾಗೇನೆ ಒಳ್ಳೆ ಹವ್ಯಾಸ ಇರಬೇಕು ಹವ್ಯಾಸದಲ್ಲಿ. ಡಾಕ್ಟರ್, ನಿಮಗೆ ಈ ಫೀಲ್ಡಿಗೆ ಬರೋದಕ್ಕೆ ಏನಾದರೂ ಇನ್ಸ್ಪಿರೇಷನ್ ಇದೆಯಾ? ಆ್ಯಂಡ್ ನೀವೀಗ ಇದರಲ್ಲಿ ಆನ್ಕಾಲಜಿಯಲ್ಲಿ ಸ್ಪೆಷಲೈಸೇಷನ್ ಮಾಡ್ಕೊಂಡಿದ್ದೀರಾ. ಸೊ ಕ್ಯಾನ್ಸರ್ ಪೇಷಂಟ್ಗಳನ್ನೇ ಟ್ರೀಟ್ ಮಾಡಬೇಕು ಅನ್ನೋದಕ್ಕೆ ಏನಾದರೂ ಪರ್ಟಿಕ್ಯುಲರ್ ರೀಸನ್ ಏನಾದರೂ ಇದೆಯಾ? ಹೇಗೆ? ಈಗ ನಾನು ಮೊದಲೇ ಡಾಕ್ಟ್ರ್ ಆಗಬೇಕು ಅಂತ ಅಂದ್ಕೊಂಡಿರಲಿಲ್ಲ. ನಾನು ರೈತರನ್ನ ಮಗ. ನಾನು ಮೊದಲೇ ಡಾಕ್ಟ್ರ್ ಆಗ್ತೀನಿ ಅಂತ ಗೊತ್ತಿಲ್ಲ. ನಾನು PUC ಎಲ್ಲ ಓದಿದ್ದೆಲ್ಲ ಸಿಟಿ, ಅಲ್ಲಿ 10ನೇ ಕ್ಲಾಸ್ವರೆಗೂ ನಾನು ಹಳ್ಳಿಲೇ ಓದಿದ್ದು. ಆಮೇಲೆ ನಾನು PUCಯಲ್ಲಿ ನೋಡಿದ್ಮೇಲೆ ನಮ್ಮ ಫ್ರೆಂಡ್ ಸರ್ಕಲಲ್ಲಿ ನೋಡಿದ್ಮೇಲೆ ಓಕೆ ನಾನು ಒಂದು ಸ್ವಲ್ಪ ಓಕೆ ನಾನು ಚೆನ್ನಾಗಿ ಸ್ಕೋರ್ ಮಾಡಬೇಕು, ಒಬ್ಬರೊಬ್ಬರು ನೋಡಿದ್ಮೇಲೆ ಡಾಕ್ಟ್ರ್ ಆಗಬೇಕು ಅಂತ ಆಸೆ ಪಟ್ಟೆ. ಆಮೇಲೆ ಡಾಕ್ಟ್ರ್ ಆದಮೇಲೆ ನಾನೇ ಫಸ್ಟ್ ಡಾಕ್ಟ್ರು ನಮ್ಮ ಫ್ಯಾಮಿಲಿಯಲ್ಲಿ. ಆಮೇಲೆ ನಾವು ಮಂಗಳೂರಲ್ಲಿ ಓದ್ಬೇಕಾದ್ರೆ ಆವಾಗ ನನಗೆ ಕ್ಯಾನ್ಸರ್ ಪೇಷಂಟನ್ನು ನೋಡೋದು ಮಕ್ಕಳಲ್ಲಿ, ಆವಾಗ ನಂಗೆ ಇಂಟ್ರೆಸ್ಟ್ ಬಂತು. ಓಕೆ ದಿಸ್ ಒನ್ ಆಫ್ ದಿ ತುಂಬ ಚಾಲೆಂಜಿಂಗ್ ಪ್ರಾಬ್ಲಮ್ ಇದೆ. ಜನ ತುಂಬ ನೆಗ್ಲೆಕ್ಟ್ ಮಾಡ್ತಾರೆ. ಕ್ಯಾನ್ಸರ್ ಅಂದರೆ ತುಂಬ ನೆಗ್ಲಿಜೆನ್ಸಿ ಮಾಡೋದು ಇದೆ. ಕೆಲವರು ಟ್ರೀಟ್ಮೆಂಟು ತೊಗೊಳೋದಿಲ್ಲ, ಬೇರೆ ಇದಕ್ಕೆಲ್ಲ ಸ್ಪೆಂಡ್ ಮಾಡೋಕ್ಕೆ ರೆಡಿ ಇರ್ತಾರೆ. ಬಟ್ ಸ್ಪೆಂಡ್ ಮಾಡೋದು ಅಂತಲ್ಲ, ಬಟ್ ಅಭ್ಯಾಸಗಳು, ತಿಳುವಳಿಕೆ, ಅದು ಅವೇರ್ನೆಸ್ ಅದೇನೂ ಇಲ್ಲ. ಅದ್ರ ಬಗ್ಗೆ ನಾವು ಒಂದು ಸ್ವಲ್ಪ ಅಟ್ಲೀಸ್ಟ್ ಆಲ್ರೆಡಿ ಸಫರ್ ಮಾಡ್ತಾ ಇದ್ದಾರೆ ಕ್ಯಾನ್ಸರ್, ಅವ್ರಿಗೆ ಎಷ್ಟಾಗುತ್ತೆ ನಮ್ಮ ಕೈಲಿ ಹೆಲ್ಪ್ ಮಾಡೋದು. ಅವ್ರ ಫ್ಯಾಮಿಲಿ ಮೆಂಬರ್ಗೆ ಸ್ವಲ್ಪ ಬಂದವ್ರಿಗೆಲ್ಲ ಎಜುಕೇಷನ್ ಅವೇರ್ನೆಸ್ ಕೊಡೋದ್ರಿಂದ ದಟ್ ಡೆಫಿನೆಟ್ಲಿ ಹೆಲ್ಪಿಂಗ್ ಸೊಸೈಟಿ ಅಂತ ಆ ಉದ್ದೇಶದಿಂದ ನಂಗೆ ಐ ವಾಂಟ್ ಟು ಬಿಕಮ್ ಆಂಕಾಲಜಿಸ್ಟ್ ಅಂತ ಮಾಡಿ MD ಮುಗಿದ್ಮೇಲೆ ಆಮೇಲೆ ಮೆಡಿಕಲ್ ಆಂಕಾಲಜಿ ಅಂತ ಕೋರ್ಸ್ ಮಾಡಿದ್ದು. ಗ್ರೇಟ್ ಡಾಕ್ಟರ್. ಅಂದರೆ ಈ ಫೀಲ್ಡಲ್ಲಿ ಅಂದರೆ ಕ್ಯಾನ್ಸರ್ ಅಂದ ತಕ್ಷಣ ತುಂಬ ಜನರಿಗೆ ಈಗ ಬೇರೆ ಶೀತ ಕೆಮ್ಮು ನೆಗಡಿ ಆದಾಗ ಅದಕ್ಕೆ ಡಾಕ್ಟರ್ ಹತ್ರ ಹೋಗೋದಕ್ಕಿಂತ ಲೈಕ್ ಈ ಥರ ಕ್ಯಾನ್ಸರ್ ಅಂತ ಬಂದಾಗ ಅವರಿಗೆ ನಾವು ಬದುಕದೇ ಇಲ್ವ ಏನೋ ಅನ್ನೋ ಥರ ಫೀಲ್ ಇರುತ್ತೆ. ಸೊ ಅಂಥ ಟೈಮಲ್ಲಿ ಟ್ರೀಟ್ ಮಾಡಿ ಅವರಿಗೆ ಮತ್ತೆ ಒಂದು ಲೈಫನ್ನು ಕೊಡ್ತೀರಾ. ಸೊ ಈ ಒಂದು ಪ್ರೊಫೆಷನ್ ಇದೆಯಲ್ಲ, ಇದು ತುಂಬ ಗ್ರೇಟ್ ಅಂತ ಹೇಳ್ಬೋದು. ಡಾಕ್ಟರ್, ಕೊನೆಯದಾಗಿ ಸಲಹೆ ಏನಾದರೂ ಹೇಳೋದಿದ್ರೆ? ಎಲ್ಲ ಜನತೆಗೆ ನನಗೆ ಸಲಹೆ ಹೇಳೋದಂತಂದರೆ, ಈ ಸ್ಟಮಕ್ ಕ್ಯಾನ್ಸರ್ ಒಂದೇ ಅಂತಲ್ಲ, ಜನರಲ್ ಹೆಲ್ತ್. ಓಕೆ, ಈಗ ತುಂಬ ಅಭ್ಯಾಸಗಳು ಇರ್ತವೆ ಎಲ್ಲರಿಗೂ. ನಮಗೇನೆಂದರೆ ನಾವು ಟೈಮ್ ಇರದೇ ಇರೋದ್ರಿಂದ ತುಂಬ ನಾವು ನಾರ್ಮಲ್ ಸರ್ವೇಸಾಮಾನ್ಯ ನಾವು ಲೈಫಲ್ಲಿ ಮಾಡಿಫೈ ಮಾಡೋ ಇದನ್ನು ತುಂಬ ನೆಗ್ಲೆಕ್ಟ್ ಮಾಡ್ತೀವಿ. ಊಟದಿಂದ ಅಂದರೆ ನಮಗೆ ಲೈಫ್ ಸ್ಟೈಲ್ ಡಯಟಿಂದ ಹಿಡ್ಕೊಂಡು ಆಮೇಲೆ ನಮ್ಮ ದಿನನಿತ್ಯ ನಮಗೆ ಹೆಲ್ತಿ ಲೈಫ್ ಸ್ಟೈಲ್ ನಾವು ಏನಿದೆ ಅದನ್ನು ಚೇಂಜ್ ಮಾಡಬೇಕು. ಫಸ್ಟು
ನಮಗೇನಪ್ಪ ಅಂದರೆ ಫಿಸಿಕಲ್ ಆ್ಯಕ್ಟಿವಿಟಿ ಎಲ್ಲರಿಗೂ ಎಕ್ಸಸೈಸ್ ಮಾಡಿ ಅಂತ ಹೇಳ್ತೀವಿ. ಅಟ್ಲೀಸ್ಟ್ 20 to 30 minutes ಓಕೆ 5 to 6 days ವೀಕ್ ಮಾಡೋದು ಒಂದು ಇಂಪಾರ್ಟೆಂಟು. ಎಷ್ಟೇ ಟೈಮ್ ಆಗಲಿ, ನಿಮಗೆ ಆಫೀಸಲ್ಲಿ ಬ್ಯುಸಿ ಇರಲಿ ಏನಾರಾಗಲಿ, ಇದು ಒಂದು. ನೆಕ್ಸ್ಟು ಸಮತೋಲನ ಆಹಾರ ಅಂತ ಬ್ಯಾಲೆನ್ಸ್ ಡಯಟ್ ಅಂತ ಹೇಳ್ತೀವಿ. ನಾವು ಎಲ್ಲ ಥರ ಫುಡ್ ತೊಗೋಬೋದು, ಇಲ್ಲ ಅಂತಲ್ಲ. ಬಟ್ ಅದೇನಂದರೆ ತುಂಬ ಸ್ಪೈಸಿ ಸಾಲ್ಟೆಡ್ ಫುಡ್ಡು, ತುಂಬ ಲೈಕ್ ಫ್ರೈಡ್ ಐಟಮ್ ಅದೆಲ್ಲ ಅವಾಯ್ಡ್ ಮಾಡಿ. ಬಟ್ ಎಲ್ಲದಕ್ಕೆ ನಮಗೆ ನಾನ್ ವೆಜ್ ತಿನ್ನಬೇಡ ಅಂತ ಹೇಳ್ತಾರೆ. ರೆಡ್ ಮೀಟು, ತುಂಬ ಪ್ರೋಸೆಸ್ ಫುಡ್ಡು, ಚಾರ್ಡ್ ಫುಡ್, ಸೀದದ ಫುಡ್ಡೆಲ್ಲ ತಿನ್ನೋಕೆ ಹೋಗಬೇಡಿ. ಆಮೇಲೆ ಜೊತೆಗೆ ಹೆಲ್ತಿ ನ್ಯೂಟ್ರಿಯೆಂಟ್ಸ್ ಬೇಕು ಅಂದರೆ ಲೈಕ್ ವೆಜಿಟೇಬಲ್ಸ್ ಜೊತೆಗೆ ಬ್ಯಾಲೆನ್ಸ್ ತಿನ್ನೋದು, ಜೊತೆಗೆ ಹಣ್ಣುಗಳು ತೊಗೊಳೋದು ತುಂಬ ಒಳ್ಳೆಯದು ಅಂತ ಹೇಳ್ತೀವಿ. ಸಮತೋಲನ ಆಹಾರ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ಥರ್ಡ್ ಫ್ಯಾಕ್ಟ್ ಅಂತಂದರೆ ಅಭ್ಯಾಸಗಳು ನಮಗಿದೆ. ಈಗ ಕೆಲವರಿಗೆ ಏನಪ್ಪ ಅಂದರೆ ಸ್ಮೋಕಿಂಗ್ ಆಗಲಿ, ಆಲ್ಕೋಹಾಲ್ ಕನ್ಸಂಪ್ಷನ್ ಆಗಲಿ, ದಯವಿಟ್ಟು ಇವತ್ತು ಲಿಮಿಟ್ ಅಂದರೆ ಸ್ಟಾಪ್ ಮಾಡೋದು ತುಂಬ ಒಳ್ಳೆಯದು ಅಂತ ಹೇಳ್ತೀವಿ. ಇದು ಕ್ಯಾನ್ಸರ್ಗೆ ಅಂತಲ್ಲ, ತುಂಬ ಆರೋಗ್ಯದ ಹಾನಿಕಾರಿ ಇದೆ. ಹೃದಯ ರೋಗದ ಆಗ್ಬೋದು, ಸ್ಟ್ರೋಕ್ ಬರ್ಬೋದು, ಕಿಡ್ನಿ ಪ್ರಾಬ್ಲಮ್ ಬರ್ಬೋದು, ಸುಮಾರು ರೋಗಗಳು ಬರ್ತವೆ ಈ ಎರಡು ತುಂಬ ಇದು ತೊಂದರೆಯಿಂದ. ಕೆಲವರು ಏನಾಗುತ್ತೆ ಅಂದರೆ, ಕೆಲವರು ಫ್ಯಾಕ್ಟ್ರಿಯಲ್ಲಿ ವರ್ಕ್ ಮಾಡ್ತಾರೆ, ಸ್ವಲ್ಪ ಇಂಡಸ್ಟ್ರಿದಲ್ಲಿ ವರ್ಕ್ ಮಾಡೋರು ಸ್ವಲ್ಪ ರಿಸ್ಕ್ ಇರ್ತದೆ. ಆಲ್ರೆಡಿ ಲೈಕ್ ಲೈಫ್ ಸ್ಟೈಲ್ ತೊಂದರೆ ಇದ್ದ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗಲಿ, ಹೆರಿಡಿಟರಿ ನೇಚರ್ ಇದೆ, ಅದನ್ನು ಚೇಂಜ್ ಮಾಡೋಕ್ಕಲ್ಲ. ಅಟ್ಲೀಸ್ಟ್ ಅಂಥವ್ರು ಇದ್ದ ಏನಾರ ಫ್ಯಾಮಿಲಿಯಲ್ಲಿ ಕ್ಯಾನ್ಸರ್ ಹಿಸ್ಟ್ರಿ ಇದ್ದಾಗ ಡಾಕ್ಟರ್ ಸಲಹೆ ಒಂದ್ಸರಿ ತೊಗೊಳೋದು ಒಳ್ಳೆಯದು. ಆಮೇಲೆ ಲಾಸ್ಟ್ ಫ್ಯಾಕ್ಟ್ರಿ ಏನಂತಂತಂದು ಹೇಳೋದು ಅಂತಂದರೆ, ಏನೇ ಸಿಮ್ಟಮ್ಸ್ ಬರುತ್ತೆ, ಎಲ್ಲರಿಗೂ ಚಿಕ್ಕ ಚಿಕ್ಕ ಪ್ರಾಬ್ಲಮ್ ಬರ್ಬೋದು. ಇದು ಸ್ಟಮಕ್ ಕ್ಯಾನ್ಸರ್ಗೆ ಒಂದೇ ಇರ್ಬೋದು, ಬೇರೆದ ಯಾವುದೇ ಆಗಲಿ, ಯಾವುದೇ ಸಿಮ್ಟಮ್ಸು ತೊಂದರೆ ಸುಮಾರು ದಿನ ಅಲ್ಲೇ 1-2 ತಿಂಗಳು ಕಂಟಿನ್ಯೂಸ್ ಆಗ್ತಾಯಿದೆ, ಅದ್ರ ಜೊತೆಗೆ ಮಲ್ಟಿಪಲ್ ಸಿಮ್ಟಮ್ ಬರ್ತಾಯಿದೆ ಅಂದರೆ ಡಾಕ್ಟರ್ ಸಲಹೆ ತೊಗೊಳ್ಳಿ. ಟೆಸ್ಟ್ಗಳು ಡಾಕ್ಟರ್ ನೀವಾಗೆ ಕೇಳ್ಬೋದು, ಓಕೆ ಡಾಕ್ಟ್ರೆ ನನಗೆ ಯಾಕೆ ತೊಂದರೆ ಆಗ್ತದೆ, ಇಂಪ್ರೂವ್ಮೆಂಟ್ ಆಗ್ತಾಯಿಲ್ಲ, ಬರೀ ಸಿಂಪಲ್ ಪ್ರಿಸ್ಕ್ರಿಪ್ಷನ್ ಮೆಡಿಸಿನ್ ಟ್ಯಾಬ್ಲೆಟ್ಗೆ ಅದಕ್ಕಷ್ಟೇ ಮರಳಬೇಡಿ. ದಯವಿಟ್ಟು ನಾನು ಏನಂದರೆ, ಓಕೆ ಟೆಸ್ಟ್ಗಳು ಸೂಕ್ತದ ಟೆಸ್ಟ್ಗಳು ಮಾಡಿಕೊಂಡ್ರೆ ಓಕೆ ಕಂಡುಹಿಡ್ಬೋದು. ಇದು ಕ್ಯಾನ್ಸರೇ ಇರಬೇಕು ಅಂತೇನಿಲ್ಲ, ಬೇರೆ ಪ್ರಾಬ್ಲಮ್ಮೂ ಇರ್ಬೋದು. ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರ್ಬೋದು, ಅಲ್ಸರ್ ಇರ್ಬೋದು, ಜೊತೆಗೆ ಬೇರೆ ಸಿಮ್ಟಮ್ಸ್ ಲೈಕ್ H. ಪೈಲೋರಿ ಇನ್ಫೆಕ್ಷನ್ ಅಂತ ಬರ್ತದೆ. ಈ ಥರ ಸುಮಾರು ತೊಂದರೆಗಳು ಇರ್ತದೆ ಈ ಸ್ಟಮಕ್ ಕ್ಯಾನ್ಸರ್ ರಿಲೇಟೆಡ್ದು. ಆ ಥರ ಇದ್ದರೆ ನಿಮ್ಗೆ ಅಟ್ಲೀಸ್ಟ್ ಆ ಟ್ರೀಟ್ಮೆಂಟ್ ಕೋರ್ಸ್ ಕಂಪ್ಲೀಟ್ ಮಾಡಿದ್ರೆ ನಿಮ್ಗೆ ಓಕೆ ಹೆಲ್ತ್ ಕಂಡೀಷನ್ ಹೊರಗೆ ಬರಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ. ದಯವಿಟ್ಟು ಸೂಕ್ತ ನಿಮಗೆ ಅಂತಲ್ಲ, ನಿಮ್ಮ ಫ್ಯಾಮಿಲಿ ಮೆಂಬರು, ಫ್ರೆಂಡ್ಸ್ ಯಾರಿಗೆ ಆದರೆ ಈ ಥರ ಸಿಮ್ಟಮ್ಸ್ ಯಾರ್ಯಾರು ಶೇರ್ ಮಾಡಿಕೊಂಡ್ರೆ ದಯವಿಟ್ಟು ಹೇಳಿ, ಓಕೆ ನೀವು ಡಾಕ್ಟ್ರನ್ನ ಒಂದ್ಸರಿ ಕನ್ಸಲ್ಟ್ ಮಾಡಿ, ಆಂಕಲಿಸ್ಟ್ ಒಂದ್ಸರಿ ಈ ಥರ ಇರ್ಬೋದು. ಒಂದ್ಸರಿ ಅದನ್ನು ಕ್ಯಾನ್ಸರ್ ಇಲ್ಲ ಅಂತ ಒಂದು ಲೇಬಲ್ ಮಾಡಿಕೊಂಡ್ರೆ, ಅದು ಲೈಫ್ ಸ್ಟೈಲ್ ಚೇಂಜ್ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಈ ಒಂದು ಹೊಟ್ಟೆಯ ಕ್ಯಾನ್ಸರ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಹಂಚಿಕೊಂಡ್ರೆ. ಅದರಲ್ಲೂ ಕೂಡ ಯೂಶಲಿ ಗ್ಯಾಸ್ಟ್ರಿಕ್ ಅಂತ ಅಂದಾಗ ತುಂಬ ಜನ ಅದನ್ನು ನೆಗ್ಲೆಕ್ಟ್ ಮಾಡ್ತಾರೆ. ಸೊ ಅದನ್ನು ನೆಗ್ಲೆಕ್ಟ್ ಮಾಡಬೇಡಿ. ಒಂದು ವೇಳೆ ನಿಮ್ಗೆ ಅದು ಕ್ರಾನಿಕ್ ಆಗಿದ್ರೆ, ಅಂದರೆ 1 ತಿಂಗಳು 1.5 ತಿಂಗಳು ಹೆಚ್ಚು ಟೈಮ್ ಬರ್ತಾ ಇದೆ ಅಂದಾಗ ಹಾಸ್ಪಿಟಲ್ಗೆ ಹೋಗಿ ಟೆಸ್ಟ್ ಮಾಡಿಸಿ ಅಂತ ಹೇಳಿದರೆ. ಆ್ಯಂಡ್ ಬೇಸಿಕಲಿ ಇದಕ್ಕೆ ಬೇಕಾಗಿರುವಂಥದ್ದು ಹೆಲ್ದಿ ಫುಡ್. ಸೊ ಹೆಲ್ದಿ ಫುಡ್ಡನ್ನು ಹೆಚ್ಚಾಗಿ ತಿನ್ನಿ ಅಂತ ಹೇಳಿದರೆ. ಸೊ ಎಲ್ಲ ಮಾಹಿತಿಯನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಥ್ಯಾಂಕ್ಸ್. ಈ ಸ್ಟೊಮಕ್ ಕ್ಯಾನ್ಸರ್ ಬರೋದಕ್ಕೆ ನಮ್ಮ ಜೀವನ ಶೈಲಿಯೇ ಕಾರಣ ಅಂತ ಡಾಕ್ಟರ್ ಹೇಳಿದರು. ಅಂದರೆ ನಾವು ತಗೊಳ್ಳುವಂಥ ಫುಡ್ ಚೆನ್ನಾಗಿರಬೇಕು, ಹೆಲ್ದಿ ಫುಡ್ಡನ್ನು ತಗೋಬೇಕಾಗತ್ತೆ. ಅದರ ಜೊತೆಗೆ ಕೆಲವೊಂದಿಷ್ಟು ಹವ್ಯಾಸಗಳು, ಮದ್ಯಪಾನ ಆಗಿರ್ಬೋದು, ಧೂಮಪಾನ, ಅದರಿಂದ ದೂರ ಇರಬೇಕು ಅಂತ ಹೇಳಿದರು. ಇನ್ನೊಂದು ಮುಖ್ಯವಾದ ವಿಚಾರ ಏನು ಅಂತ ಹೇಳಿದ್ರೆ, ಯೂಶಲಿ ಇದರ ಸಿಮ್ಟಮ್ಸ್ ಏನಂದರೆ ಗ್ಯಾಸ್ಟ್ರಿಕ್ ಸಿಮ್ಟಮ್ಸ್ಗಳೇ ಹೆಚ್ಚಾಗಿ ಇರುತ್ತೆ. ಆದರೆ ಗ್ಯಾಸ್ಟ್ರಿಕ್ ಸಿಮ್ಟಮ್ಸ್ಗಿಂತ ಇದು ಹೆಚ್ಚು ಟೈಮ್ ಇರುತ್ತೆ. ಅಂದರೆ 1.5 ತಿಂಗಳಿರ್ಬೋದು, 2 ತಿಂಗಳ ತನಕ ಇರುತ್ತೆ. ಸೊ ಅಂಥ ಸಂದರ್ಭದಲ್ಲಿ ನಮಗೆ ಎದೆಯುರಿ ಅಥವಾ ಹೊಟ್ಟೆ ನೋವು ಬಂತು ಅಂದಾಗ ನಾವು ಅದನ್ನು ನೆಗ್ಲೆಕ್ಟ್ ಮಾಡಬಾರ್ದು, ಡಾಕ್ಟರ್ ಹತ್ರ ತೋರಿಸ್ಬೇಕು ಅನ್ನೋದನ್ನು ಕೂಡ ಇವತ್ತು ನಮಗೆ ಡಾಕ್ಟರ್ ಸತೀಶ್ ಸಿಟಿ ಅವರು ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ವಿಜಯ ಕರ್ನಾಟಕ ಪೇಜ್ನಲ್ಲಿ ನೀವು ನೋಡಬಹುದು.